ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ನಡೆಯಿತು ಘೋರ ದುರಂತ. ಕೆರೆ ವೀಕ್ಷಣೆಗೆ ಬಂದಿದ್ದ 3 ದಾರುಣ ಸಾವು. ಒಬ್ಬರನ್ನ ಕಾಪಾಡಲು ಹೋಗಿ ಮತ್ತಿಬ್ಬರು ನೀರುಪಾಲು. 2 ಮಹಿಳೆಯರು ಸೇರಿ 3 ಸಾವು. ಅಂಗಡಿ ಮಳಿಗೆಗಳ ಹರಾಜಿಗೆ ಅಡ್ಡಿಪಡಿಸುವುದು ಬಿಟ್ಟು ಕೈ ಜೋಡಿಸಲು ನಗರಸಭೆ ಅಧ್ಯಕ್ಷ ಗಜೇಂದ್ರ ಮನವಿ. ಯಾರು ಏನೇ ಮಾಡಲಿ 5ರಂದು ಹರಾಜು ನಡೆಯಲಿದೆ ಎಂದ ಅಧ್ಯಕ್ಷ. ಮತ್ತೊಮ್ಮೆ ಚರ್ಚೆ ನಡೆಸಬೇಕು ಎನ್ನುತ್ತಿದ್ದಾರೆ ಪೌರಾಯುಕ್ತರು. ಬರದ ನಾಡಲ್ಲೂ ಭರಪೂರ ಪುಷ್ಪ ಬೆಳೆ ತೆಗೆಯುತ್ತಿರುವ ಚಿಕ್ಕಬಳ್ಳಾಪುರದ ರೈತ. ಚಿಕ್ಕಬಳ್ಳಾಪುರದಿಂದ ವಿದೇಶಕ್ಕೆ ರಫ್ತಾಗುತ್ತಿರುವ ಬಣ್ಣದ ಹೂಗಳು, 8 ಬಣ್ಣದ ಗುಲಾಬಿಗಳು ಆಸ್ಟ್ರೇಲಿಯಾ, ಜಪಾನ್ ಸೇರಿದಂತೆ ವಿದೇಶಕ್ಕೆ ರಫ್ತು. ತಡರಾತ್ರಿಯಲ್ಲಿ ಖಾಸಗಿ ಬಸ್ಗೆ ಆಕಸ್ಮಿಕ ಬೆಂಕಿ. ಸಂಪೂರ್ಣ ಸುಟ್ಟು ಕರಕಲಾದ ಬಸ್ಸು. ಪೊಲೀಸರು ವಶಕ್ಕೆ ಪಡೆದಿದ್ದ 10ಕ್ಕೂ ಹೆಚ್ಚು ಬೈಕ್ಗಳು ಭಸ್ಮ. ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿ ಮಂಗಳವಾರ ತಡರಾತ್ರಿ ಅವಘಡ. ವಾರ್ತೆಗಳ ವಿವರ. ರಂಜಾನ್ ಹಬ್ಬಕ್ಕೆಂದು ನೆಂಟರ ಮನೆಗೆ ಬಂದಿದ್ದ ಕುಟುಂಬ ಈಗ ಮಸಣ ಸೇರಿದೆ. ಕೆರೆ ವೀಕ್ಷಣೆಗೆಂದು ಹೋಗಿದ್ದವರಲ್ಲಿ 3 ಸಾವಿನ ದವಡೆಗೆ ಸಿಲುಕಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀರಿನಲ್ಲಿ ಬಿದ್ದಿದ್ದ ಮಹಿಳೆಯನ್ನ ಮಗಳು ಬದುಕಿಸಲು ಪ್ರಯತ್ನ ಮಾಡುತ್ತಿರುವ ವಿಡಿಯೋ ನೋಡುಗರ ಕಣ್ಣೀರು ತರಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಕೆರೆಯ ಬಳಿ ಶವಗಳಾಗಿ ಪತ್ತೆಯಾಗಿರುವ ಕುಟುಂಬಸ್ಥರ ಮೃತದೇಹಗಳು. ನೀರಿನಲ್ಲಿ ಮುಳುಗಿ ಮೃತಪಟ್ಟವರ ರಕ್ಷಣೆಗೆ ಕಣ್ಣೀರಿಡುತ್ತಾ ಮುಂದಾಗುತ್ತಿರೋ ಮಕ್ಕಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಕೆರೆಯ ಬಳಿ. ಹೌದು, ದೇವನಹಳ್ಳಿ ಮೂಲದ ಇಮ್ರಾನ್, ಬಶೀರಾ, ಫರ್ಹೀನಾ ಸೇರಿದಂತೆ 5-6 ಜನ ಮಕ್ಕಳೊಂದಿಗೆ ರಂಜಾನ್ ಹಬ್ಬಕ್ಕೆಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ರ. ಇಂದು ಸಂಜೆ ಮತ್ತೆ ದೇವನಹಳ್ಳಿಗೆ ಹೋಗುವ ಹಿನ್ನೆಲೆ ಪಕ್ಕದಲ್ಲಿದ್ದ ಶ್ರೀನಿವಾಸ ಸಾಗರ ಕೆರೆಯ ವೀಕ್ಷಣೆಗೆ ಮಕ್ಕಳೊಂದಿಗೆ ತೆರಳಿದ್ದಾರೆ. ಕೆರೆಯ ಬಳಿ ಮಕ್ಕಳು ಆಟವಾಡುತ್ತಿದ್ದಂತೆ ಮಗುವೊಂದು ನೀರಿನಲ್ಲಿ ಏಕಾಏಕಿ ಮುಳುಗಿತು. ಇದನ್ನ ನೋಡಿದ ಇಮ್ರಾನ್ ಕಾಪಾಡಲು ಹೋಗಿ ನೀರಿನಲ್ಲಿ ಮುಳುಗಿದ್ದಾನೆ. ನಂತರ ಅಲ್ಲಿಯೇ ಇದ್ದ ಬಶೀರಾ ಹಾಗೂ ಫರ್ಹೀನಾ ನೀರಿನಲ್ಲಿ ಮುಳುಗುತ್ತಿದ್ದ ಇಮ್ರಾನ್ ಹಾಗೂ ಮಗುವನ್ನ ಕಾಪಾಡಲು ಮುಂದಾಗಿದ್ದು ಅವರು ನೀರಿನಲ್ಲಿ ಮುಳುಗಿದ್ದಾರೆ. ನಂತರ ಮತ್ತೊಬ್ಬ ವ್ಯಕ್ತಿಯು ಕಾಪಾಡಲು ಮುಂದಾದ ವೇಳೆ ಬಾಲಕಿಯನ್ನ ರಕ್ಷಿಸಲು ನೀರಿನಲ್ಲಿ ಮುಳುಗಿ ಗಂಭೀರ ಸ್ಥಿತಿಗೆ ತೆರಳಿದ್ದಾನೆ. नहीं अंकल, हमने अब नहीं मालूम होता. हमें भी तभी कहा है वापस चले गए. सो अल्लाह तो इतना बेबस कौन होना तुम्हारे रिश्तेदार से? कहाँ तक गए थे तुम्हें? तुम्हें आ जाओ, पीछे आ जाओ. पुलिस एम्बुलेंस बुला दो ना.
ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟ ಅಗ್ನಿಶಾಮಕ ದಳದ ಸಿಬ್ಬಂದಿ 3 ಮೃತದೇಹಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು, ಗಂಭೀರ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಜಿಲ್ಲಾಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶ್ರೀನಿವಾಸ ಸಾಗರ ಜಲಾಶಯ ಬಳಿ ಮೃತದೇಹಗಳನ್ನು ಹೊರತೆಗೆದು ಅಗ್ನಿಶಾಮಕ ದಳದ ಸಿಬ್ಬಂದಿ 4 ಜನ ರಕ್ಷಣೆ ಮುಂದಾಗಿದ್ದು, ಅವರನ್ನ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಈ ಎಲ್ಲಾ ದೃಶ್ಯಗಳನ್ನ ಕಂಡ ಮಕ್ಕಳು ತಮ್ಮ ತಂದೆ ತಾಯಿಯರ ಮೃತದೇಹಗಳನ್ನು ಕಂಡು ಸಿಪಿಆರ್ ನೀಡಲು ಮುಂದಾಗಿದ್ದು, ಎಂತಹವರ ಕಣ್ಣಲ್ಲಿಯೂ ನೀರು ಬರಿಸುವಂತಾಗಿತ್ತು. ಹಬ್ಬ ಆಚರಿಸ್ಕೊಂಡ್ಬಿಟ್ಟು ಎಲ್ಲ ಇಲ್ಲಿ ಮತ್ತೆ ಮನೆ ಇಲ್ಲೇ ಇರೋದು ಕೃಷ್ಣ ಎಲ್ಲ ಬಂದ್ಬಿಟ್ಟು ಹಬ್ಬ ಆಚರಿಸ್ಕೊಂಡ್ಬಿಟ್ಟು ಎಲ್ಲ ಜೊತೆಗಿದ್ದಾರಲ್ಲ ಒಂದ್ಸಲ ಹೋಗ್ಬಿಟ್ಟು ಸುಮ್ಮನೆ ಪಿಕ್ನಿಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಅಲ್ಲೇ ಏನಾಯ್ತಂದ್ರೆ ಚಿಕ್ಕ ಮಗು ಫಸ್ಟು ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರು ಹಿಡಿಯೋಕೆ ಹೋಗ್ಬಿಟ್ಟು ಇನ್ನೊಬ್ರು ಇವರು ಹೋದ್ರು ಯಾರು ಆಯ್ತಲ್ಲ ಹಬ್ಬಕ್ಕಂತ ಎಲ್ಲ ಮಕ್ಕಳೆಲ್ಲ ಸೇರಿ ಹೋಗೋಣ ಅಂದ್ಬಿಟ್ಟು ಶ್ರೀನಿವಾಸ ಸಾಗರ್ ಹೋಗಿದ್ದಾರೆ. ಮಕ್ಕಳೆಲ್ಲ ಈಜಾಡಕ್ಕೆ ಹೋದ್ರಂತ ಒಂದು ಮಗು ಒಳಗೆ ಹೋಯ್ತಂದ್ರೆ ಹಿಡಿಯೋಕೆ 3 ಜನ ದೊಡ್ಡವ್ರು ಒಳಗೆ ಹೋಗಿ ಅವರು ನಮಗೆ ಕಾಲ್ ಸೆಂಟ್ರಿಂದ ಕರೆ ಬಂದಿತ್ತು, ಈ ಥರ ಶ್ರೀನಿವಾಸ ಸಾಗರದಲ್ಲಿ 3 ನೀರಿನೊಳಗಡೆ ಬಿದ್ದೋಗಿದ್ದಾರೆ, ಅರ್ಜೆಂಟಾಗಿ ಹೋಗ್ಬೇಕಂತ ಇನ್ಫಾರ್ಮ್ ಬಂತು. ಆವಾಗ 10 ನಿಮಿಷದೊಳಗಡೆ ಹೋಗಿ ನಾವು ಅಲ್ಲಿ ತೋಟದಲ್ಲಿರೋ ಕೆಲಸ ಮಾಡ್ತಾಯಿರೋ ಜನಗಳನ್ನೆಲ್ಲ ಕರೆಸ್ಕೊಂಡು ಮತ್ತೆ ಅವ್ರನ್ನ ದಡಕ್ಕೆ ರೆಸ್ಕ್ಯೂ ಮಾಡಿ ಆಮೇಲೆ ಅಲ್ಲಿಂದ 10-15 ನಿಮಿಷದ ಒಳಗಡೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಸರ್. ಆಮೇಲೆ ಅಲ್ಲಿಂದ ಎಮರ್ಜೆನ್ಸಿ ಎಲ್ಲ ಇದು ಮಾಡಿದ್ವಿ, ನಮ್ಮ ಕೈಯಲ್ಲಿ ಆಗಲಿಲ್ಲ ರೆಸ್ಕ್ಯೂ ಮಾಡಿ. ಸರ್ ಯಾವ ಥರ ಸಿಚುವೇಶನ್ ಅಂದರೆ ನೀರಲ್ಲಿ ಬಿದ್ದು ಎಲ್ಲ ಮಣ್ಣು ಸಮೇತ ಕುಡಿದು ಬಿಟ್ಟಿದ್ದಾರೆ ಅವರು 3 ಎಲ್ಲ ರೆಸ್ಕ್ಯೂ ಇದು ಮಾಡಿದ್ರೆ ಎಮರ್ಜೆನ್ಸಿ CPR ಮಾಡಿದ್ರೆ ಎಲ್ಲ ಒಂಥರ ಮಣ್ಣು ಆಚೆ ಬರ್ತಾ ಇದೆ. ಆದ್ರೂ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆದರೆ ಆಂಬುಲೆನ್ಸಲ್ಲಿ ತಗೊಂಡು ಹಾಕ್ಕೊಂಡು 10-15 ನಿಮಿಷ ಒಳಗಡೆ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿಸಿ ಹಾಸ್ಪಿಟ್ಲಲ್ಲಿ ಸರ್ ಮಗು ಒಂದು ಆಟ ಆಡೋಕ್ಕೆ ಬಿಟ್ಟಿದ್ದಾರೆ. ಅವರು ಆಟ ಆಡೋಕ್ಕೆ ಬಿಟ್ಟಿದ ತಕ್ಷಣ ಅವರು ನೋಡ್ಕೊಂಡಿದ್ದಾರೆ ಇಲ್ಲ ಗೊತ್ತಿಲ್ಲ, ಬಟ್ ಆ ಮಗು ಒಳಗಡೆ ಹೋಗಿದ ತಕ್ಷಣ ಇವರು ಒಬ್ಬೊಬ್ಬರೇ ಹೋಗಿ ರೆಸ್ಕ್ಯೂ ಮಾಡೋಣ ಅಂತ ಹೋಗಿ ಒಳಗಡೆ ಹೋಗಿ ಅವರು ಸಿಗಾಕೊಂಡು ಈ ಥರ ಪ್ರಾಣಾಪಾಯ ಜಾಸ್ತಿ ಆಗಿದೆ ಸರ್. ಒಟ್ಟಾರೆ ರಂಜಾನ್ ಹಬ್ಬಕ್ಕೆಂದು ಊರಿಗೆ ಬಂದು ಮನೆಗೆ ಹೋಗುವ ವೇಳೆ ಮಕ್ಕಳೊಂದಿಗೆ ಸಮಯ ಕಳೆಯಲು ಕೆರೆಯ ನೀರಿನಲ್ಲಿ ಆಟ ಆಡಲು ಹೋಗಿ ವಿದ್ಯಾಟಕ್ಕೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಎಲ್ಲರ ಕಣ್ಣಲ್ಲಿ ನೀರು ತರಿಸುವಂತಾಗಿದೆ. ಅಂಬರೀಷನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಎಂಬುದು ಇದೀಗ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಏಪ್ರಿಲ್ 5ರಂದು ನಡೆಯಬೇಕಿರುವ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ತಡೆಯುವ ಪ್ರಯತ್ನ ತೀವ್ರವಾಗಿಯೇ ನಡೆಯುತ್ತಿದ್ದು, ತಡೆಯುವ ಪ್ರಯತ್ನ ಮಾಡುತ್ತಿರುವವರಿಗೆ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ಏನೇನಾಗಿತ್ತು ಅದು ನಮಗೆ ಹೌದು, ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ 98 ವಾಣಿಜ್ಯ ಮಳಿಗೆಗಳು ಅವಧಿ ಮುಗಿದು ಹರಾಜಿಗಾಗಿ ಕಾಯ್ತಿವೆ. ಹೊಸದಾಗಿ ನಿರ್ಮಾಣವಾಗಿರುವ ಮಳಿಗೆಗಳನ್ನು ಹೊರತುಪಡಿಸಿ ಉಳಿದ ಅಂಗಡಿ ಮಳಿಗೆಗಳು ಕಳೆದ 30 ವರ್ಷಗಳಿಂದ ಮರು ಹರಾಜು ಕಾಣದೆ ಕೇವಲ 300 ರೂಪಾಯಿಯಿಂದ 3,000 ರೂಪಾಯಿ ಬಾಡಿಗೆ ಮಾತ್ರ ಪಡೆಯಲಾಗ್ತಿದೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಹೋಟೆಲ್ ಒಂದು ಕಳೆದ 30 ವರ್ಷದಿಂದಲೂ ಕೇವಲ 4,500 ರೂಪಾಯಿ ಬಾಡಿಗೆ ನಗರಸಭೆಗೆ ಪಾವತಿ ಮಾಡುತ್ತಿದೆ ಎಂದರೆ ಇದರ ಹಿಂದೆ ಎಷ್ಟೆಲ್ಲ ಒತ್ತಡಗಳು ಕೆಲಸ ಮಾಡುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. 1560 ಚದರಡಿ ವಿಸ್ತೀರ್ಣ ಹೊಂದಿರುವ ಈ ಹೋಟೆಲ್ ಮುಖ್ಯ ರಸ್ತೆಯಾದ ಬಿಬಿ ರಸ್ತೆಗೆ ಹೊಂದಿಕೊಂಡಿದೆ. ಈ ಹೋಟೆಲ್ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಸುತ್ತಿದೆ. ಸಾಲದೆಂಬಂತೆ ಇಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡದೆ ಸರ್ಕಾರಕ್ಕೆ ಪಾವತಿಸಬೇಕಾದ GST ಸೇರಿದಂತೆ ತೆರಿಗೆ ವಂಚನೆಯೂ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇಷ್ಟೆಲ್ಲ ಆರೋಪಗಳಿಗೆ ತುತ್ತಾಗಿರುವ ಈ ಹೋಟೆಲ್ ಇಂದಿಗೂ ಪಾವತಿಸುತ್ತಿರುವ ಬಾಡಿಗೆ ಕೇವಲ 4,500 ರೂಪಾಯಿ ಎಂಬುದು ಇಂದು ಬಹಿರಂಗವಾಯಿತು. ನಗರದ ಬಿಬಿ ರಸ್ತೆಯಲ್ಲಿ 180 ಚದರಡಿಯ ಅಂಗಡಿ ಮಳಿಗೆಗೆ 20,000 ಬಾಡಿಗೆ ಇದೆ. ಇದಕ್ಕೆ ಹೋಲಿಸಿದರೆ ಈ ಹೋಟೆಲ್ ಕಟ್ಟಡದ ಬಾಡಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಆಗಬೇಕು. 2 ಲಕ್ಷ ಬಾಡಿಗೆ ನೀಡಬೇಕಿದ್ದ ಹೋಟೆಲ್ ಕಟ್ಟಡಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಪಡೆಯುತ್ತಿರುವ ಬಾಡಿಗೆ ಕೇವಲ 4,500 ಮಾತ್ರ.
ಕಳೆದ 30 ವರ್ಷಗಳಿಂದ ಪದೇ ಪದೇ ಹರಾಜಿಗೆ ಬಂದರೂ ಪ್ರಭಾವಿಗಳೆನಿಸಿಕೊಂಡವರು ಈ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಬಂದಿದ್ದಾರೆ. ಈ ಹಿಂದೆ ಇದ್ದ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ಹರಾಜು ಪ್ರಕ್ರಿಯೆಗೆ ಮುಂದಾದ ಪರಿಣಾಮವೇ ಎತ್ತಂಗಡಿಯಾದರು ಎಂಬುದು ಬಹಿರಂಗ ಸತ್ಯ. ಇಂದು ಚಿಕ್ಕಬಳ್ಳಾಪುರ ನಗರಸಭೆಯ ಸರಂವಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿದರು. 3 ದಶಕಗಳಿಂದ ಆಗದ ಹರಾಜು ಪ್ರಕ್ರಿಯೆ ಈಗ ನಡೆಸೇ ತೀರುವುದಾಗಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಶಪಥ ಮಾಡಿದ್ದಾರೆ. ಮಾತ್ರವಲ್ಲ, ಇದನ್ನ ತಡೆಯುವ ಪ್ರಯತ್ನ ಮಾಡಿದ್ರೆ ಯಾರು ಈವರೆಗೆ ತಡೆದಿದ್ದಾರೆ ಎಂಬ ಮಾಹಿತಿಯನ್ನು ಬಹಿರಂಗಪಡಿಸುವ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಈಗಲೂ ಕಾಣದ ಕೈಗಳು ಕುತಂತ್ರ ನಡೆಸಿ ಹರಾಜು ಮುಂದೂಡುವ ಸಾಹಸಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇದಕ್ಕೆ ಅವಕಾಶವೇ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕಳೆದ 2 ವರ್ಷಗಳಿಂದ ನಗರಸಭೆಗೆ ರಾಜ್ಯ ಸರ್ಕಾರದಿಂದ 1 ರೂಪಾಯಿ ಅನುದಾನ ಬಂದಿಲ್ಲ. ಹಾಗಾಗಿ ನಿಭಾಯಿಸುವುದು ತೀವ್ರ ಕಷ್ಟಕರವಾಗಿ ಪರಿಣಮಿಸಿದೆ. ಇದರಿಂದ ನಗರಸಭೆಗೆ ಆದಾಯ ಹೆಚ್ಚಿಸುವ ಕೆಲಸವನ್ನ ಮಾಡಬೇಕಿದೆ. ಅದರ ಭಾಗವಾಗಿಯೇ ಈ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಆರಂಭಿಸಿದ್ದು, ಇದರಿಂದ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ನಗರಸಭೆಗೆ ಆದಾಯ ಬರಲಿದೆ ಎಂದು ಅವರು ಹೇಳಿದರು. ಅಲ್ಲದೆ ಪ್ರಸ್ತುತ ಹರಾಜು ಪ್ರಕ್ರಿಯೆ ಅಡ್ಡಿಪಡಿಸುತ್ತಿರುವವರು ಸಹಕರಿಸುವಂತೆ ಕೋರಿದರು. ಇನ್ನು ಹರಾಜಿನಲ್ಲಿ ಅಂಗಡಿ ಪಡೆಯುವವರು ಉಪಗುತ್ತಿಗೆಗೆ ನೀಡದೆ ಅವರೇ ವ್ಯಾಪಾರ ವಹಿವಾಟು ನಡೆಸಬೇಕಿದೆ. ಒಂದು ವೇಳೆ ಉಪಗುತ್ತಿಗೆ ನೀಡಿದ ಬಗ್ಗೆ ನಗರಸಭೆಗೆ ದೂರುಗಳು ಬಂದರೆ ಅಂತಹವರ ಗುತ್ತಿಗೆ ಕರಾರು ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಪ್ರಸ್ತುತ ಅತಿ ಕಡಿಮೆ ಬೆಲೆಗೆ ಅಂಗಡಿ ಮಳಿಗೆಗಳನ್ನು ನೀಡಲಾಗಿದ್ದು, ಇದರಿಂದ ಸುಮಾರು 28 ಲಕ್ಷ ಬಾಡಿಗೆ ಹಣ ಬಾಕಿ ಇದೆ. ಆರಂಭದಿಂದಲೂ ಬಾಡಿಗೆ ಪಾವತಿಸದ ಅಂಗಡಿ ಮಳಿಗೆಗಳಿಗೆ ಈಗಾಗಲೇ ಬೀಗ ಜಡಿಯಲಾಗಿದೆ ಎಂದರು. ಇನ್ನು ಹಾಲಿ ಅಂಗಡಿ ಬಾಡಿಗೆದಾರರಿಂದ ಮುಖಂಡರೊಬ್ಬರು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷರು, ಪ್ರಸ್ತುತ ನ್ಯಾಯಾಲಯದ ಮೊರೆ ಹೋಗಲು ಸಾಧ್ಯವಿಲ್ಲ. ಈಗಾಗಲೇ ನ್ಯಾಯಾಲಯ ಹರಾಜು ಮಾಡುವಂತೆ ಆದೇಶ ನೀಡಿದೆ. ಅಲ್ಲದೆ ಹರಾಜು ಮಾಡದಿದ್ದರೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ಪೌರಾಡಳಿತ ನಿರ್ದೇಶನಾಲಯ ನೀಡಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹರಾಜು ಪ್ರಕ್ರಿಯೆ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಅಧ್ಯಕ್ಷರು ಹೇಳಿದರು. ಚಿಕ್ಕಬಳ್ಳಾಪುರ ನಗರಸಭೆಗೆ ಅಂಗಡಿ ಮಳಿಗೆಗಳು ಬಹಿರಂಗ ಹರಾಜು ಪ್ರಕಟಣೆಯನ್ನು ನಾವು ನಗರಸಭೆ ವತಿಯಿಂದ ಪ್ರಕಟಣೆ ಮಾಡಿರ್ತೀವಿ. ದಿನಾಂಕ 5/4/2025 ಒಂದು ಹರಾಜು 98 ಅಂಗಡಿಗಳ ಹರಾಜನ್ನು ನಾವು ಪ್ರಕಟಣೆ ಮಾಡಿರ್ತೀವಿ. ದಿನಾಂಕ 19/7/2019 ಸರ್ಕಾರ ಅಧೀನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ಅವರು ಒಂದು ಪತ್ರ ಆದೇಶ ಮಾಡಿರ್ತಾರೆ. ಹಾಗೆ ದಿನಾಂಕ 11/4/2022 ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ಒಂದು ಆದೇಶ ಮಾಡಿರ್ತಾರೆ. ಮತ್ತು ದಿನಾಂಕ 14/2/2025 ರಂತೆ ಮಾಸಿಕ ಬಾಡಿಗೆ ಮೊತ್ತವನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡಿಕೊಂಡಿರ್ತೀವಿ. ಅದೇ ರೀತಿ ದಿನಾಂಕ 5/4/25 ಶನಿವಾರ ಬೆಳಗ್ಗೆ 11 ಗಂಟೆಗೆ ನಗರಸಭೆ ಆವರಣದಲ್ಲಿ ಒಂದು ಬಹಿರಂಗ ಹರಾಜು ಒಂದು ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಏನು ಮಾನ್ಯ ಎಲ್ಲ ನಗರಸಭೆ ಎಲ್ಲ ಸದಸ್ಯರು ಮತ್ತು ನಗರಸಭೆ ಪೌರಾಯುಕ್ತರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಅವತ್ತು ಬಹಿರಂಗ ಹರಾಜು ನಡೆಸಲು ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿರ್ತೀವಿ. ಮತ್ತು ಇವತ್ತು ನಮಗೆ ಒಂದು ಕಾಂಪ್ಲೆಕ್ಸ್ ಬಂದು 1ರಿಂದ 8 ಅಂಗಡಿಗಳು ಬರ್ತೈತೆ. ಮತ್ತು ಇನ್ನೊಂದು ಒಂದು ಬಂದು ಬಹಿರಂಗ ಹರಾಜು ಬ್ರಾಂಚ್ ಆಫೀಸ್ ಕಟ್ಟಡ, ಇದು 8 ಅಂಗಡಿಗಳು ಬರ್ತೈತೆ. ಅದರಲ್ಲಿ ಒಂದು ಹೋಟೆಲ್ ಕೂಡ ಬರುತ್ತೆ. ಎರಡನೇದು ಬಂದು ಸಂತೆ ಮೈದಾನದಲ್ಲಿ ಬಳಿ ಇರುವ ಮಿನಿ ಅಂಗಡಿ ಮಳಿಗೆಗಳು, ಇದು ಬಂದು 41 ಅಂಗಡಿಗಳು ಬರ್ತೈತೆ. ಮತ್ತು ಗಂಗಮ್ಮ ಗುಡಿ ರಸ್ತೆ ಅಂಗಡಿ ಮಳಿಗೆಗಳು, ಇದು 2 ಅಂಗಡಿಗಳು ಬರುತ್ತದೆ. ಮತ್ತು IDSMT ಯೋಜನೆ ಅಡಿಯಲ್ಲಿ ಸಂತೆ ಮೈದಾನದಲ್ಲಿ ಬಳಿ ನಿರ್ಮಿಸಿರುವ ಅಂಗಡಿಗಳು ಮಳಿಗೆಗಳು, ಇದು 48 ಅಂಗಡಿಗಳು ಬರ್ತದೆ. ಇದು 98 ಏನು ಅಂಗಡಿಗಳು ಅವತ್ತು ದಿನಾಂಕ 5ನೇ ತಾರೀಕು ಶನಿವಾರ 11 ಗಂಟೆಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಇದು ಆಹ್ವಾನ ಇರುತ್ತೆ. ಇದು ಅವತ್ತು ಬಂದು ಏನು ಹರಾಜಲ್ಲಿ ಪಾಲ್ಗೊಳ್ಳುವವರು ಇಲ್ಲಿ ಪಾಂಪ್ಲೆಟನ್ನು ನಾವು ಇಶ್ಯೂ ಮಾಡಿದ್ದೀವಿ.
ನಾವು ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಾವು ನಗರಸಭೆಯಿಂದ ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಮಾಧ್ಯಮ ಮತ್ತು ಪತ್ರಿಕಾ ಸ್ನೇಹಿತರ ಮುಖಾಂತರ ತಮಗೆಲ್ಲರಿಗೂ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ವೆಬ್ಸೈಟ್, ನಗರಸಭೆ ವೆಬ್ಸೈಟಲ್ಲೂ ಕೂಡ ನಾವು ಆಲ್ರೆಡಿ ಪ್ರಕಟಣೆ ಮಾಡಿದ್ದೀವಿ. ಅವ್ರ ಅಂಗಡಿಗಳು ತೆಗೆದುಕೊಂತಾರೋ ಅವ್ರಿಗೆ 12 ವರ್ಷ ಅವಧಿಯನ್ನು ನಾವು ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಯಾರಾದರೂ ಅವರು ಸಬ್ಲೀಸ್ ಆಗಲಿ ಮತ್ತೊಬ್ರಿಗಾಗಲಿ ಎರಡನೇ ಅವ್ರಿಗೆ ವ್ಯಕ್ತಿಗೆ ಏನೋ ಕೊಟ್ಟಲ್ಲಿ ಅವರು ಅಗ್ರಿಮೆಂಟು ರದ್ದಾಗುತ್ತೆ. ಸರ್, ಹೆಸರು ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಜನ ಇದನ್ನು, ಯಾಕಂದರೆ ಈಗ ಒಂದು ಅಂಗಡಿ ಬಂದು 300 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ. ಪಕ್ಕದ ಅಂಗಡಿ, ಖಾಸಗಿ ಅಂಗಡಿ ಬಂದು 20,000 ರೂಪಾಯಿ ಬಾಡಿಗೆ ಇದೆ. ನಾವು 20,000 ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ನಗರಸಭೆಗೆ ಒಂದು ಅರ್ಧ ಆದರೂ ವರಮಾನ ಬಂತು ಅಂದರೆ ನಗರಸಭೆ ಅಭಿವೃದ್ಧಿ ಆಗೋದಕ್ಕೆ ಎಷ್ಟು ಅವಕಾಶ ಇರ್ತೈತೆ. ಅದಕ್ಕೋಸ್ಕರ ನಗರಸಭೆಗೆ ಆದಾಯ ಮಾಡೋಕ್ಕೆ ನಮ್ಮ ಅವಧಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಪ್ರಕ್ರಿಯೆಯನ್ನು ನಾವು ಮಾಡೇ ಮಾಡ್ತೀವಿ. ಸರವಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರು ಹರಾಜು ಮಾಡುವುದಾಗಿ ಮಾಹಿತಿ ನೀಡಿದರೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರು ತಮ್ಮ ಕಚೇರಿಯಲ್ಲಿಯೇ ಸುದ್ದಿಗಾರರೊಂದಿಗೆ ಮಾತನಾಡಿ ಏಪ್ರಿಲ್ 5ರಂದು ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದಾಗಿರುವುದು ನಿಜ. ಆದರೆ ಹಾಲಿ ಅಂಗಡಿ ಮಳಿಗೆಗಳ ಬಾಡಿಗೆದಾರರು ಮತ್ತಷ್ಟು ಕಾಲಾವಕಾಶ ಕೋರಿದ್ದಾರೆ. ಹರಾಜು ಪ್ರಕ್ರಿಯೆ ನಡೆಸಬೇಕಾ ಬೇಡವಾ ಎಂಬ ಬಗ್ಗೆ ಗೊಂದಲ ಇದೆ. ಹಾಗಾಗಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಹರಾಜು ಮಾಡುವುದೇ ಅಥವಾ ಮುಂದೂಡುವುದೇ ಎಂಬುದನ್ನು ನಿರ್ಧಾರ ಮಾಡುವುದಾಗಿ ಹೇಳಿದ್ದಾರೆ. ಅಲ್ಲಿಗೆ ಪೌರಾಯುಕ್ತರ ಮೇಲೆ ಕಾಣದ ಕೈಗಳ ಒತ್ತಡ ಇರುವುದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಏಪ್ರಿಲ್ 5ರಂದು ನಡೆಯಬೇಕಿರುವ ಹರಾಜು ಪ್ರಕ್ರಿಯೆ ನಡೆಯುವುದು ಕೂಡ ಅನುಮಾನ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ದಲಿತರಿಗೆ ಮೀಸಲಾತಿಯಡಿ ಅಂಗಡಿ ಮಳಿಗೆಗಳು ದೊರೆಯದಂತೆ ತಡೆಯುತ್ತಿರುವ ಆ ಕಾರಣದ ಕೈಗಳು ಯಾವುದು ಎಂಬುದು ಇದೀಗ ಬಹಿರಂಗವಾಗಬೇಕಿದೆ. ಇಲ್ಲವಾದರೆ ಮತ್ತೆ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಅಂಬರೀಷನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರಪೀಡಿತ ಪ್ರದೇಶ ಎಂಬ ಮುದ್ರೆ ಈವರೆಗೂ ಇತ್ತು. ಇದೀಗ ಎಚ್ಎನ್ ವ್ಯಾಲಿ ಎಂಬ ತ್ಯಾಜ್ಯ ನೀರು ಬಂದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಷಕಾರಿ ನೀರು ಹೊಂದಿರುವ ಜಿಲ್ಲೆ ಎಂಬ ಅಪಖ್ಯಾತಿಗೆ ಪಾತ್ರವಾಗಿದೆ. ಇನ್ನು ಸಾವಿರಾರು ಅಡಿ ಆಳ ಕೊರೆದರೂ ನೀರಿನ ಪಸೆ ಇಲ್ಲ. ಹಾಗಿದ್ದರೂ ಭಗೀರಥ ಪ್ರಯತ್ನದಲ್ಲಿ ಇಲ್ಲಿನ ರೈತರು ಬೆಳೆಯುತ್ತಿರುವ ಬೆಳೆ ವಿದೇಶಕ್ಕೂ ರಫ್ತಾಗುತ್ತಿದೆ. ಹಾಗಾದರೆ ಯಾವುದು ಆ ಬೆಳೆ ಅಂತೀರಾ? ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಫ್ಲೋರೈಡ್ ಸೇರಿದಂತೆ ಅಪಾಯಕಾರಿ ಖನಿಜ ಹೊಂದಿರುವ ವಿಷಕಾರಿ ನೀರಿನ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಚ್ಎನ್ ವ್ಯಾಲಿ ಎಂಬ ಅಪಾಯಕಾರಿ ನೀರು ಪಡೆಯುತ್ತಿರುವ ಜಿಲ್ಲೆಯಾಗಿದೆ. ಇವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇರುವ ಅಪಖ್ಯಾತಿ ಮಾತುಗಳು. ಆದರೆ ಇಲ್ಲಿನ ರೈತ ಮಾತ್ರ ಇದೇ ಅಪಾಯಕಾರಿ ನೀರು ಬಳಸಿ ಬೆಳೆಯುತ್ತಿರುವ ಹೂವು, ಹಣ್ಣು, ತರಕಾರಿ, ಹಾಲು ಇಡೀ ಭಾರತಕ್ಕೆ ಮಾತ್ರವಲ್ಲದೆ ವಿದೇಶಕ್ಕೂ ರಫ್ತಾಗುತ್ತಿದೆ. ಇಸ್ರೇಲ್ ದೇಶವನ್ನೇ ನಾಚಿಸುವ ರೀತಿಯಲ್ಲಿ ಈ ಜಿಲ್ಲೆಯ ರೈತನ ಸಾಹಸ ಮರೆಯುವಂತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ವಿದೇಶಕ್ಕೆ ರಫ್ತಾಗುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವ ದ್ರಾಕ್ಷಿ ವಿದೇಶಕ್ಕೆ ರಫ್ತಾಗುತ್ತದೆ. ಈ ಸಾಲಿನಲ್ಲಿ ಹೂವಿನ ಬೆಳೆಯೂ ಸೇರಿತು. ಇದೇ ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವ ಬಗೆ ಬಗೆಯ ಗುಲಾಬಿ ಹೂವು ಆಸ್ಟ್ರೇಲಿಯಾ, ಜಪಾನ್ ಸೇರಿದಂತೆ ದೇಶದ ಕೋಲ್ಕತ್ತಾ, ದೆಹಲಿ ಸೇರಿದಂತೆ ವಿವಿಧ ಮಹಾನಗರಗಳಿಗೆ ರಫ್ತಾಗುತ್ತಿದೆ. ಹಾಗಾದರೆ ಇಲ್ಲಿ ಬೆಳೆಯುತ್ತಿರುವ ಆ ಗುಲಾಬಿ ಹೂವಿನ ವಿಶೇಷವಾದರೂ ಏನು ಅಂತೀರಾ? ಇದನ್ನೊಮ್ಮೆ ನೋಡಿ. ನೋಡ್ತಿದ್ದೀರಲ್ಲ, ಪಾಲಿ ಹೌಸ್ನಲ್ಲಿ ಪ್ರತಿ ಹೂವಿಗೂ ಟೋಪಿ ಹಾಕಿರೋದು. ಹೀಗೆ ಹಾಕಲು ಕಾರಣ ಹೂವು ಅರಳಬಾರದು ಎಂದು.
ಗುಲಾಬಿ ಹೂವು ಮೊಗ್ಗಿನ ದಸೆಯಲ್ಲಿಯೇ ಚೆಂದ, ಅದು ಅರಳಿದರೆ ಅದರ ಆಯಸ್ಸು ಮುಗಿದಂತೆ. ಚಿಕ್ಕಬಳ್ಳಾಪುರದ ತೋಟದಲ್ಲಿ ಕೊಯ್ಲು ಮಾಡಿದ ಗುಲಾಬಿ ದೂರದ ಆಸ್ಟ್ರೇಲಿಯಾವರೆಗೂ ಸಾಗಿ ಅಲ್ಲಿನ ಸ್ಟಾರ್ ಹೋಟೆಲ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ನೋಡುಗರ ಮನ ತಣಿಸಲು ಹಲವು ದಿನಗಳು ಬೇಕಲ್ಲವೇ? ಆ ದಿನಗಳಲ್ಲೂ ಹೂವು ಅರಳಿದರೆ ಅದರ ಮಹತ್ವ ಕಳೆದುಕೊಳ್ಳುತ್ತದೆ. ಹಾಗಾಗಿಯೇ ಈ ಟೋಪಿ ಹಾಕಿ ಅವುಗಳನ್ನು ಕಟಾವು ಮಾಡಿ ವಿದೇಶಕ್ಕೆ ರಫ್ತು ಮಾಡಲಾಗ್ತದೆ. ಹಾಗೆ ರಫ್ತಾದ ಹೂವು ದೂರದ ದೇಶಗಳ ಸ್ಟಾರ್ ಹೋಟೆಲ್ನಲ್ಲಿಯೋ ಇಲ್ಲವೇ ಪ್ರಭಾವಿಗಳ ಕಾರ್ಯಕ್ರಮದಲ್ಲಿಯೋ ಮಿಂಚುತ್ತವೆ. ಚಿಕ್ಕಬಳ್ಳಾಪುರದ ಹೂವು ವಿದೇಶದಲ್ಲಿ ಖ್ಯಾತಿ ಪಡೆಯಲು ಅದರ ಬಣ್ಣ ಮುಖ್ಯ ಪಾತ್ರ ವಹಿಸುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ಬಣ್ಣದ ಹೂವುಗಳನ್ನು ಬೆಳೆಸಲಾಗುತ್ತಿದೆ. ಈ ಬಣ್ಣದ ಹೂವಿಗೆ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಹೆಚ್ಚು ಬೇಡಿಕೆ ಇದೆ. ಹಾಗಾಗಿಯೇ ಈ ಹೂವನ್ನು ಜಾಗರೂಕತೆಯಿಂದ ಬೆಳೆಸಿ ಅದನ್ನು ವಿದೇಶಕ್ಕೆ ರಫ್ತು ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಿಂದ ಎಲ್ಲವನ್ನೂ ಪಡೆಯುತ್ತಿರುವ ಜಗತ್ತು ಇಲ್ಲಿನ ರೈತರಿಗೆ ನೀರು ನೀಡುವಲ್ಲಿ ಮಾತ್ರ ವಿಫಲವಾಗಿದ್ದು, ಕೇವಲ ಮತ ಪಡೆಯಲು ಮಾತ್ರ ನೀರಾವರಿ ಯೋಜನೆಗಳ ಹೆಸರು ಬಳಕೆಯಾಗುತ್ತಿದೆಯೇ ಹೊರತು ರೈತರ ಕೊಳವೆ ಬಾವಿ ತುಂಬಿಸುತ್ತಿಲ್ಲ. ಆದರೂ ದೇಶದ ಕೀರ್ತಿ ಪತಾಕೆಯನ್ನ ಉತ್ತುಂಗದಲ್ಲಿ ಏರಿಸುವಲ್ಲಿ ಚಿಕ್ಕಬಳ್ಳಾಪುರದ ರೈತ ಯಶಸ್ವಿಯಾಗುತ್ತಿರುವುದು ಮಾತ್ರ ಮಹತ್ವದ ವಿಚಾರವಾಗಿದೆ. ಎಕ್ಸ್ಪೋರ್ಟ್ ಎಲ್ಲ ಕಳಿಸಿ ಜಪಾನ್, ಆಸ್ಟ್ರೇಲಿಯಾ, ಡೆಲ್ಲಿ, ಮುಂಬೈ, ಕಲ್ಕತ್ತಾ ಎಲ್ಲ ಕಳಿಸಿದ್ರೆ ಎಕ್ಸ್ಪೋರ್ಟ್ ಹೋಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಓವರ್ ರೇಟ್ ಸಿಗುತ್ತೆ, ಮಾರ್ಚ್ವರೆಗೂ. ಆಮೇಲೆ ಹಬ್ಬದ ಸೀಸನಲ್ಲಿ ಜಾಸ್ತಿ ಹೋಗುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಜಾಸ್ತಿ ರೇಟ್ ಹೋಗುತ್ತೆ. ಆಮೇಲೆ 30 ರೂಪಾಯಿ, 40 ರೂಪಾಯಿ, 25 ರೂಪಾಯಿ ಎಲ್ಲ ರೇಟ್ ಇರ್ತದೆ. ರೆಡ್ಡು, ಪಿಂಕು, ಯೆಲ್ಲೋ, ಗ್ರೀನು, ವೈಟು ಎಲ್ಲ ಕಲರ್ಸ್ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಡಿಸೆಂಬರಲ್ಲಿ ವೈಟಿಗೆ ಜಾಸ್ತಿ ಡಿಪೆಂಡ್ ಇದೆ. ಎಲ್ಲ ಜಪಾನ್ ಹೋಗುತ್ತೆ, ಆಸ್ಟ್ರೇಲಿಯಾ, ಕಲ್ಕತ್ತಾ, ಡೆಲ್ಲಿ ಜಾಸ್ತಿ ಹೋಗುತ್ತೆ. ಜಪಾನ್ ಜಾಸ್ತಿ ಆರ್ಡ್ರು. ಸರ್ 8 ಕಲರ್ ಇದೆ. ಪಿಂಕು, ಯೆಲ್ಲೋ, ರೆಡ್ಡು, ಆರೆಂಜ್, ವೈಟು, ಬ್ಲೂ ಎಲ್ಲ ಇದೆ. ಓನರ್ ಬಂದ್ಬಿಟ್ಟು ನಮ್ಮ ಸಾರ್ ಅವರು. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಖಾಸಗಿ ಬಸ್ಸಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬಸ್ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅಲ್ಲದೆ ಬಸ್ ಸುತ್ತ ಇದ್ದ 10ಕ್ಕೂ ಹೆಚ್ಚು ಬೈಕ್ಗಳಿಗೂ ಬೆಂಕಿ ಹಬ್ಬಿ ಸುಟ್ಟು ಕರಕಲಾಗಿರುವ ಘಟನೆ ಬುಧವಾರ ಬೆಳಗಿನ ಜಾವ ಸುಮಾರು 2:30 ಸಮಯ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಖಾಸಗಿ ಬಸ್ಸಿಗೆ ಬುಧವಾರ ಮುಂಜಾನೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು, ದೂರವಾಣಿ ಇಲಾಖೆಗೆ ಸೇರಿದ ಜಾಗದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಅಪಘಾತ ಮತ್ತು ಇತರ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಿಗೂ ಬೆಂಕಿ ಹಬ್ಬಿ ಬೈಕ್ಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ಪಕ್ಕದಲ್ಲೇ ಇದ್ದ ಪೆಟ್ರೋಲ್ ಬಂಕ್ಗೆ ಬೆಂಕಿ ವ್ಯಾಪಿಸಿ ಅವಘಡ ಆಗದಂತೆ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಲೋಕೇಶ್ ಮತ್ತು ಅವರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಚಿಂತಾಮಣಿಯಿಂದ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾಗೆ ನೌಕರರನ್ನ ಕರೆದುಕೊಂಡು ಹೋಗುತ್ತಿದ್ದ ಅನ್ನಪೂರ್ಣೇಶ್ವರಿ ಖಾಸಗಿ ಬಸ್ಸು ನಗರದ ಬೆಂಗಳೂರು ವೃತ್ತದಲ್ಲಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ರಾತ್ರಿ ನಿಲ್ಲಿಸಿದ ಚಾಲಕ ಮನೆಗೆ ಹೋಗಿದ್ದ ಎನ್ನಲಾಗಿದೆ. ರಾತ್ರಿ ಗಸ್ತು ಮಾಡುತ್ತಿದ್ದ 112 ಪೊಲೀಸರಿಗೆ ಮಳ್ಳೂರಪ್ಪಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಸ್ಸನ್ನ ಬೆಂಕಿ ಅವಘಡದಿಂದ ತಪ್ಪಿಸಲು ಪ್ರಯತ್ನಿಸಿದ್ದಾದರೂ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಈ ಕುರಿತು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ರೈತರ ಸಾಗುವಳಿ ಭೂಮಿ 20,000 ಎಕರೆ ಅರಣ್ಯ ಇಲಾಖೆಗೆ ವಾಪಸ್ ನೀಡಿದ್ದಾರೆ. ನಗರಸಭೆ ಬಜೆಟ್ ಮಂಡನೆಗೆ ಅಲ್ಲಿ ಬಜೆಟೇ ಇಲ್ಲ. ಎಸ್ಗೊಲ್ಲಹಳ್ಳಿ ಪಂಚಾಯಿತಿ ಹಿಂದುಳಿದ ಪ್ರದೇಶ. ಈ ಭಾಗದ ರಸ್ತೆ ಅಭಿವೃದ್ಧಿಗೆ 4 ಕೋಟಿ ಅವಶ್ಯಕತೆ ಇದೆ. ಅದನ್ನ ಶೀಘ್ರದಲ್ಲಿಯೇ ಪೂರೈಸುತ್ತೇನೆ, ಹೀಗಂತ ಶಾಸಕ ಪ್ರದೀಪ್ ಈಶ್ವರ್ ಭರವಸೆ ನೀಡಿದ್ದಾರೆ.
ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಶಾಸಕ ಪ್ರದೀಪ್ ಈಶ್ವರ್ ಇಂದು ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ್ರ. ಈ ವೇಳೆ ಮಾತನಾಡಿ ಬಿಜೆಪಿಯವರು ಫ್ರೀಡಂ ಪಾರ್ಕ್ನಲ್ಲಿ ಒಂದೆರಡು ದಿನ ಪ್ರತಿಭಟನೆ ಮಾಡೋದಿರಲಿ, ವಿಜೇಂದ್ರ ಅವರು 6 ತಿಂಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಲಿ ನೋಡೋಣ. ನನಗೆ ಅಧಿಕಾರ ಇರಲಿ ಬಿಡಲಿ, ಎಂದಿಗೂ SC ST ಪರ ಇರುತ್ತೇವೆ. ಅಂಬೇಡ್ಕರ್ ನನಗೆ ದೇವರು ಎಂದು ಹೇಳಿದ್ರ. ತಾಲೂಕಿನ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ 5 ಹಳ್ಳಿಗಳಿಗೆ ಭೇಟಿ ನೀಡಿದ್ರ. ಗೊಲ್ಲಹಳ್ಳಿ ಪಂಚಾಯಿತಿ ತುಂಬಾ ಹಿಂದುಳಿದಿದೆ, ರಸ್ತೆ ಅಭಿವೃದ್ಧಿಗೊಳಿಸುವಂತೆ ಜನರು ಮನವಿ ಮಾಡಿದ್ದಾರೆ. ಈ ಭಾಗದ ರಸ್ತೆ ಅಭಿವೃದ್ಧಿಗೆ ಶೀಘ್ರದಲ್ಲಿಯೇ 4 ಕೋಟಿ ರುಗಳಿಗೆ ಶಿಫಾರಸು ಮಾಡುತ್ತೇನೆ ಎಂದ್ರ. ಈ ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದಾಗ ರೈತರು ಸಾಗುವಳಿ ಮಾಡಿಕೊಳ್ಳುತ್ತಿದ್ದ 20,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಅರಣ್ಯ ಇಲಾಖೆಗೆ ವಾಪಸ್ ಆಗುವಂತೆ ಮಾಡಿದ್ದಾರೆ. ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದ ಹದ್ದುಬಸ್ತಿಗೆ ಬರೋಲ್ಲ. ಆದರೂ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಉಸ್ತುವಾರಿ ಸಚಿವರ ಸಹಕಾರದಿಂದ 4.5 ಎಕರೆ ಜಮೀನು ರೈತರಿಗೆ ವಾಪಸ್ಸು ಮಾಡಿಸುವಂತೆ ಕ್ರಮ ಜರುಗಿಸುತ್ತೇವೆ. ಉಳಿದ ಜಮೀನಿಗೂ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಲು ಮುಂದಾಗುತ್ತೇವೆ ಎಂದ್ರ. ಹೆಚ್ಚು ರಸ್ತೆ ಕೇಳಿದ್ರು, ಅಲ್ಲಿ ಒಟ್ಟು 7 ಕಿಲೋಮೀಟರ್ ರಸ್ತೆ ಆವಲು ಬೆಟ್ಟದವರೆಗೂ, ಅದು 12 ವರ್ಷದಿಂದ ಯಾರೂ ಹಾಕಿಲ್ಲ. ಮತ್ತು ತುಂಬ ಇದು ಫಾರೆಸ್ಟ್ ಹೊರಟೋಗಿದೆ. ನಾನು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದೇನೆ, ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು DC ಅವರಾಗಿದ್ದಾಗ, ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕೇಳಿಸ್ಕೋಬೇಕು, ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ, ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿರ್ತಾರೆ. ಅವರ ಅವಧಿಯಲ್ಲಿ ಸರಿಸುಮಾರು 20,000 ಎಕರೆ ಫಾರೆಸ್ಟಿಗೆ ಬರೆದು ಬಿಡ್ತಾರೆ. ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಇಷ್ಟ ಒಂದು 8-10 ಮೀಟಿಂಗ್ ಮಾಡಿರ್ತೀವಿ ಈ ನಿಟ್ಟಿನಲ್ಲಿ. ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಆಗಬೇಕು ಅಂತಲೂ ನಮ್ಮ ಮಿನಿಸ್ಟರ್ ಸಾಹೇಬ್ ಹೇಳಿದ್ದಾರೆ. ಸೊ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇದು ಫಾರೆಸ್ಟ್ ಯಾವಾಗ ಆಯಿತು, DC ಆರ್ಡರ್ ಯಾವಾಗ ಆಯಿತು ಅಂತ ನಾವು ಗಮನಿಸಿ. ನನಗದು ದೊಡ್ಡ ಚಾಲೆಂಜ್ ಆಗಿದೆ ಹಳ್ಳಿಗಳಲ್ಲಿ. ಅದು ಹಳೆ ಜಿಲ್ಲಾಧಿಕಾರಿಗಳು ಹಳೆ ಶಾಸಕರು ಮಾಡಿರೋದು. ಆದರೂ ಎಲ್ಲೆಲ್ಲಿ ಸಾಧ್ಯನೋ ನಾವೀಗ 4,500 ಎಕರೆ ವಾಪಸ್ ತೊಗೊಂಡಿದ್ದೀವಿ ಕಷ್ಟಪಟ್ಟು. ಅವರು ಫಾರೆಸ್ಟ್ ಅವ್ರಿಗೂ ಏನಾಗುತ್ತೆ, ಫಾರೆಸ್ಟ್ ಸೆಂಟ್ರಲ್ಗೆ ಬರುತ್ತೆ ಸರ್, ನಮಗೆ ಬರಲ್ಲ. ಸೊ ನಾನು ರೈತರಿಗೆ ಹೇಳ್ತೀನಿ, ಎಷ್ಟೆಲ್ಲ ಸಾಧ್ಯನೋ ಅವ್ರ ಪರವಾಗಿ ನಿಲ್ತೀವಿ, ಕಾನೂನು ರೀತಿ ಹೋರಾಟ ಮಾಡ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಒಂದೆರಡು ದಿನ ಸಾಂಪ್ರದಾಯಿಕ ಪ್ರತಿಭಟನೆ ಕೈಬಿಟ್ಟು ವಿಜೇಂದ್ರ 6 ತಿಂಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಲಿ ನೋಡೋಣ ಎಂದ್ರ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ವಿಚಾರಕ್ಕೆ ಅಲ್ಲಿ ಹಣವೇ ಇಲ್ಲ, ಆದರೆ ಬಜೆಟ್ ಏನು ಮಂಡಿಸ್ತಾರೆ, ಇರಲಿ ಡಿಸೆಂಬರ್ವರೆಗೂ ಕಾಲ ಕಳೀತಾರೆ, ಆಮೇಲೆ ನಾವೇ ಅಧಿಕಾರ ಚಲಾಯಿಸ್ತೇವೆ ಎಂದ್ರ. ಈ ವೇಳೆ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ಆರೋಗ್ಯ, ವಿದ್ಯುತ್ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ರ. ಶಿಡ್ಲಘಟ್ಟ ನಗರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರೆಗ ಮಂಗಳವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಈ ಬಾರಿ ಮುನಿಕೃಷ್ಣಪ್ಪ ಕರಗವನ್ನು ಹೊತ್ತಿದ್ದರು. ಇಡೀ ರಾತ್ರಿ ನಗರ ಸುತ್ತಿದ ಕರಗಕ್ಕೆ ನಾಗರಿಕರು ಗೌರವ ಸಮರ್ಪಣೆ ಮಾಡಿದರು. ಶಿಡ್ಲಘಟ್ಟ ನಗರದಲ್ಲಿ ಕರಗ ಮಹೋತ್ಸವದ ಅಂಗವಾಗಿ ಮಂಗಳವಾರ ಮಧ್ಯಾಹ್ನ ದೇವರಿಗೆ ಕಲ್ಯಾಣೋತ್ಸವ, ಸಂಜೆ ದಾಸಯ್ಯನವರ ಮಣಿಸೇವೆ ನಡೆಸಲಾಯಿತು. ಬಾವಿಯ ಬಳಿ ಕರಗ ಹೊರುವವರಿಂದ ಗಂಗೆ ಪೂಜೆ ನಂತರ ಮಧ್ಯರಾತ್ರಿ ಕರಗಕ್ಕೆ ಪೂಜೆ ಸಲ್ಲಿಸಿ ತಲೆಯ ಮೇಲೆ ಹೊರಿಸಲಾಯಿತು. ಮುಂದೆ ಕತ್ತಿ ಹಿಡಿದ ವೀರಕುಮಾರರು, ಹಿಂದೆ ಕುಣಿಯುತ್ತಾ ಕರಗ ರಾತ್ರಿಯಿಡೀ ಊರೆಲ್ಲ ಸಂಚರಿಸಿತ. ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮುಂದೆ ರಂಗೋಲಿ ಹಾಕಿ ಅಲ್ಲಿಗೆ ಕರಗ ಬರುತ್ತಿದ್ದಂತೆ ಭಕ್ತಿಯಿಂದ ಆರತಿ ಬೆಳಗಿ ಮಲ್ಲಿಗೆ ಹೂಗಳನ್ನು ಸಮರ್ಪಿಸಿದ್ರ. ದೇವಾಲಯದಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಹಾಗೂ ನಗರದ ಬಸ್ ನಿಲ್ದಾಣ ಮತ್ತು TB ರಸ್ತೆಯಲ್ಲಿ ವಾದ್ಯಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ, ಮಾಜಿ ಶಾಸಕ ವಿ ಮುನಿಯಪ್ಪ, ಎಂ ರಾಜಣ್ಣ ಇನ್ನೂ ಹಲವರು ಹಾಜರಿದ್ರ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇತಿಹಾಸ ಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಇಂದು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆ ಕನ್ನಂಪಲ್ಲಿ ಬಡಾವಣೆಯಲ್ಲಿ ಅದ್ದೂರಿಯಾಗಿ ನಡೆದಿದ್ದು, ರಥೋತ್ಸವಕ್ಕೆ ಗಣ್ಯರು ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು.
ಬೆಂಗಳೂರು ರಸ್ತೆಯ ಕನ್ನಂಪಲ್ಲಿ ಬಡಾವಣೆಯಲ್ಲಿ ನೆಲೆಸಿರುವ ಸೀತಾರಾಮ ಕಲ್ಯಾಣೋತ್ಸವ ಸಮೇತ ಪಂಚಮುಖಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಇಂದು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಚಿಂತಾಮಣಿ ನಗರದಿಂದ ಹೊರಡುವ ಮೊದಲು ರಸ್ತೆ ಪಕ್ಕದಲ್ಲಿ ಕಾಣುವ ಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಕಳೆದ 3 ದಿನಗಳಿಂದ ಗೋಪೂಜೆಯೊಂದಿಗೆ ಪ್ರಾರಂಭಿಸಿದ ವಿಶೇಷ ಪೂಜೆ, ಹೋಮ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿದ್ವು. ಸೀತಾರಾಮ ಸಮೇತ ಪಂಚಮುಖಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಇಂದು ನೆರವೇರಿಸಲಾಯಿತು. ಸರ್ವರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕ, ಪೂಜೆ ಸಲ್ಲಿಸಿದ್ರು. ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದ್ರು. ಒಂದು 30ಕ್ಕೆ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಿಸಿದ ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕುಳ್ಳಿರಿಸಿ ಪೂಜೆ ಸಲ್ಲಿಸಿದ ನಂತರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇವಾಲಯಕ್ಕೆ ಆಗಮಿಸಿದ ಎಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರ. ಕನ್ನಪಲ್ಲಿ ಗ್ರಾಮಸ್ಥರು ರಥೋತ್ಸವದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿದ್ರ. ಬ್ರಹ್ಮ ರಥೋತ್ಸವದ ನಂತರ ರಾತ್ರಿ ದೇವಾಲಯದ ಆವರಣದಲ್ಲಿ ದಾನವೀರ ಶೂರಕರ್ಣ ಪೌರಾಣಿಕ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಬ್ರಹ್ಮ ರಥೋತ್ಸವದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ಅವರ ಪತ್ನಿ ಶಾಂತಮ್ಮ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಪತ್ನಿ ಸ್ವಪ್ನ ಸುಧಾಕರ್ ಭಾಗವಹಿಸಿ ದೇವರಿಗೆ ಪೂಜೆ ಸಲ್ಲಿಸಿದ್ರ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ: ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ.
ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಪಲಿಚೇರ್ಲು ಕನ್ನಪ್ಪನಹಳ್ಳಿ ಬಳಿಯ ಗೋಮಾಳದ ಹಳ್ಳಿಯಲ್ಲಿ ನೀರು ಕುಡಿಯಲು ತೆರಳಿದ ಮೇಕೆ ಮೇಲೆ ಚಿರತೆ ದಾಳಿ ನಡೆಸಿತು ಎನ್ನಲಾದ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲದೆ ಸ್ಥಳೀಯರಿಂದ ಅಗತ್ಯ ವಲಯ ಅರಣ್ಯಾಧಿಕಾರಿ ರಾಜೇಶ್ ಕವಾಲ್ ಹಾಗೂ ತಂಡ ಚಿರತೆ ಕಾಣಿಸಿಕೊಂಡಿತು ಎನ್ನಲಾದ ಶಿಡ್ಲಘಟ್ಟ ತಾಲೂಕಿನ ಪಲಿಚರ್ಲು ಕನ್ನಪ್ಪ ಹಳ್ಳಿಯ ಬಳಿಯ ಸ್ಥಳಕ್ಕೆ ಭೇಟಿ ನೀಡಿ ಹೆಜ್ಜೆ ಗುರುತುಗಳನ್ನು ಪರಿಶೀಲಿಸಿದ್ರ. ದಾಳಿಗೆ ಒಳಗಾಗಿದ್ದ ಮೇಕೆಯನ್ನ ವೀಕ್ಷಿಸಿದ್ರ. ಮೇಕೆ ಚೇತರಿಸಿಕೊಂಡಿದ್ದು ಆರೋಗ್ಯವಾಗಿದೆ. ಎಂದಿನಂತೆ ಮೇವು, ನೀರು ಸೇವಿಸಿ ಚಟುವಟಿಕೆಯಿಂದಿದೆ. ಪಲಿಚರ್ಲು ಕನ್ನಪ್ಪ ಹಳ್ಳಿಯಲ್ಲಿ ಸುತ್ತಾಡಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕು ನಾಯಿಗಳು ಅಥವಾ ಬೀದಿ ನಾಯಿಗಳ ಸಂಖ್ಯೆಯಲ್ಲಿ ಏರಿಳಿತ, ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿಯನ್ನ ಅರಣ್ಯಾಧಿಕಾರಿಗಳು ಪಡೆದಿದ್ದಾರೆ. ನೀರಿನ ಹಳ್ಳದ ಬಳಿ ಪರಿಶೀಲಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಚಿರತೆಯ ಹೆಜ್ಜೆ ಗುರುತು ಸದ್ಯಕ್ಕೆ ಕಾಣಿಸಿಕೊಂಡಿಲ್ಲ. ಆದರೂ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರಿಸಿದ್ದಾರೆ. ಮೇಕೆ ಕುರಿಗಳನ್ನ ಬಯಲಿಗೆ ಕರೆದೊಯ್ದಿದ್ದ ದ್ಯಾವಪ್ಪ ಮತ್ತು ಚಿರತೆಯನ್ನ ಕಣ್ಣಾರೆ ಕಂಡೆ ಎಂದು ಹೇಳಿದ್ದ ದೇವೇಂದ್ರಪ್ಪ ಅವರನ್ನ ಭೇಟಿ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರೊಂದಿಗೆ ಕೆಲಕಾಲ ಚರ್ಚಿಸಿ ಮಾಹಿತಿ ಪಡೆದಿದ್ದಾರೆ. ಸದ್ಯ ಚಿರತೆ ಕಾಣಿಸಿಕೊಂಡಿರುವ ಬಗ್ಗೆ ಸ್ಪಷ್ಟತೆ ಸಿಗುವವರೆಗೂ ಆ ಕಡೆ ಯಾರೂ ದನ, ಕರು, ಕುರಿ, ಮೇಕೆಗಳನ್ನ ಮೇಯಿಸಲು ಹೋಗದಂತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳ ನಿಮಿತ್ತ ಅತ್ತ ಸುಳಿಯದಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಪಲಿಚೇರ್ಲು ಗ್ರಾಮ ಪಂಚಾಯಿತಿ PDO ಅವರೊಂದಿಗೆ ಚರ್ಚಿಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುವಂತೆ ಮನವಿ ಮಾಡಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದ 2 ಸದಸ್ಯತ್ವ ಜಿಲ್ಲಾಧಿಕಾರಿಗಳು ಅನರ್ಹ ಮಾಡಿದ್ದು, ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಸದಸ್ಯರು ತಿಳಿಸಿದ್ದಾರೆ. ಗೌರಿಬಿದನೂರು ನಗರಸಭೆಯಲ್ಲಿ ಇತ್ತೀಚೆಗೆ ನಡೆದ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಸದಸ್ಯರಾಗಿದ್ದ DA ಮಂಜುಳಾ ಮತ್ತು ಗಿರೀಶ್ ಅವರು ಪಕ್ಷದ ವಿಪ್ ಉಲ್ಲಂಘಿಸಿ ಶಾಸಕರ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ರ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ
ಪ್ರಕರಣ ದಾಖಲಿಸಿದ್ದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸದಸ್ಯತ್ವ ಅನರ್ಹ ಮಾಡಿ ಆದೇಶ ನೀಡಲಾಗಿತ್ತು. ಜಿಲ್ಲಾಧಿಕಾರಿಗಳ ಅನರ್ಹ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ಮಂಗಳವಾರ ತಡೆಯಾಜ್ಞೆ ನೀಡಿದ್ದು ಅವರು ಸದಸ್ಯರಾಗಿ ಮುಂದುವರಿಯಲು ಅವಕಾಶ ಕಲ್ಪಿಸಿದೆ ಎಂದು ನಗರಸಭೆ ಸದಸ್ಯರಾದ ಡಿಎ ಮಂಜುಳಾ ಮತ್ತು ಗಿರೀಶ್ ತಿಳಿಸಿದ್ದಾರೆ. 2024 ಸೆಪ್ಟೆಂಬರ್ 29ರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಕಾಂಗ್ರೆಸ್ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿತ್ತು. ಕಾಂಗ್ರೆಸ್ ಸದಸ್ಯರಾಗಿದ್ದ ಡಿಎ ಮಂಜುಳಾ ಮತ್ತು ಗಿರೀಶ್ ಅವರು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಪರ ಮತ ಚಲಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರ. ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸದಸ್ಯತ್ವ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ರ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದು ಇಬ್ಬರು ಸದಸ್ಯರಿಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಫಾಕ್ಸ್ಕಾನ್ ಕಂಪನಿಯ ಕಲುಷಿತ ನೀರು ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಕೆರೆಗಳ ಒಡಲು ಸೇರುತ್ತಿದ್ದು ತ್ಯಾಜ್ಯ ನೀರನ್ನು ರಾಜಕಾಲುವೆ ಮೂಲಕ ಹರಿಸದಂತೆ ಸ್ಥಳೀಯರು ಒತ್ತಾಯಿಸಿದರು. ವಿಷಯ ತಿಳಿದು ಶಾಸಕ ಧೀರಜ್ ಮುನಿರಾಜು, ಜಿಲ್ಲಾಧಿಕಾರಿ ಬಸವರಾಜು, ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ, ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್, ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಸ್ಥಳಕ್ಕೆ ದೌಡಾಯಿಸಿದರು. ಫಾಕ್ಸ್ಕಾನ್ ಕಂಪನಿಯ ಕಲುಷಿತ ನೀರು ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಕೆರೆಗಳ ಒಡಲು ಸೇರುತ್ತಿದ್ದು ತ್ಯಾಜ್ಯ ನೀರನ್ನು ರಾಜಕಾಲುವೆ ಮೂಲಕ ಹರಿಸದಂತೆ ಸ್ಥಳೀಯರು ಒತ್ತಾಯಿಸಿದ್ರು. ವಿಷಯ ತಿಳಿದು ಶಾಸಕರು ಸೇರಿದಂತೆ ಅಧಿಕಾರಿಗಳ ತಂಡವೇ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಕಂಪನಿಯ ಯಾವೊಬ್ಬ ಜವಾಬ್ದಾರಿಯುತ ಸಿಬ್ಬಂದಿ ಉತ್ತರ ನೀಡಲಿಲ್ಲ. ಕೊನೆಗೆ ಕಂಪನಿ ಪರವಾಗಿ ಒಂದಿಬ್ಬರು ಸಿಬ್ಬಂದಿ ಆಗಮಿಸಿ ನೀರು ಹರಿಯದಂತೆ ಕ್ರಮ ವಹಿಸುವುದಾಗಿ ತಿಳಿಸಿದ್ರು. ಫಾಕ್ಸ್ಕಾನ್ ಕಂಪನಿ ಬಳಿ ಕಲುಷಿತ ನೀರಿಗಾಗಿಯೇ ಒಂದು ಕುಂಟೆ ನಿರ್ಮಾಣ ಮಾಡಲಾಗಿದೆ. ಇದೀಗ ಆ ಕುಂಟೆಯ ಕಟ್ಟೆಯನ್ನ ಹೊಡೆದು ರಾಜಕಾಲುವೆಗೆ ಹರಿಬಿಡಲಾಗಿದೆ. ಈ ಕಲುಷಿತ ನೀರು ನೇರವಾಗಿ ಕೊನಘಟ್ಟ ಗ್ರಾಮದ ಕೆರೆಗೆ ಹರಿದು ಬರುತ್ತಿದೆ. ಹೊಡೆದಿರುವ ಕುಂಟೆಯ ಕಟ್ಟೆಯನ್ನ ಮುಚ್ಚುವಂತೆ ಸ್ಥಳೀಯರು ಪಟ್ಟು ಹಿಡಿದ್ರು. ಇಲ್ಲಿನ ತ್ಯಾಜ್ಯ ನೀರು ರಾಜಕಾಲುವೆ ಸೇರಿದಂತೆ ಯಾವುದೇ ಮೂಲಗಳಿಂದ ಹೊರಬಾರದಂತೆ ಸಿಮೆಂಟ್ ವಾಲ್ ನಿರ್ಮಿಸುವಂತೆ ಆಗ್ರಹ ಮಾಡಲಾಗಿದೆ. ಒಬ್ಬರ ಮೇಲೆ ಮತ್ತೊಬ್ಬರು ಹೇಳಿಕೊಂಡು ಕಾಲಹರಣ ಮಾಡಿದ್ರು. ಹರಿಯುತ್ತಿರುವ ಕಲುಷಿತ ನೀರು ನಿಲ್ಲುವವರೆಗೂ ಸ್ಥಳದಿಂದ ಹೊರಡುವುದಿಲ್ಲ ಎಂದು ಶಾಸಕ ಧೀರಜ್ ಮುನಿರಾಜು ಪಟ್ಟು ಹಿಡಿದ್ರು. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಸವರಾಜು ಆಗಮಿಸಿದ ವೇಳೆ ಇಲ್ಲಿನ ಅವ್ಯವಸ್ಥೆಗಳನ್ನು ಶಾಸಕ ಧೀರಜ್ ಮುನಿರಾಜು ವಿವರಿಸಿದ್ರು. ಲೇಬರ್ ಕ್ವಾರ್ಟರ್ಸ್ನ ಚರಂಡಿ ಇಲ್ಲ, ಕೆರೆಗಳಿಗೆ ಹರಿಯುತ್ತಿರುವ ನೀರಿನ ಪರೀಕ್ಷೆ ಮಾಡಿಸಿ ಕ್ರಮ ಜರುಗಿಸಿ ಸ್ಥಳೀಯರಿಗೆ ಕೆಲಸ ಕೊಡುವಂತೆ ನಿಯಮವಿದೆ. ಆದರೆ ಇವರಿಗೆ ಕೆಲಸ ನೀಡಿಲ್ಲ. ಕಾನೂನು ಬಾಹಿರ ಲೇಬರ್ ಶೆಡ್ಗಳ ತೆರವುಗೊಳಿಸಿ ಮತ್ತೆ ಪುನರಾವರ್ತನೆಯಾದರೆ ಕಂಪನಿ ಮುಂದೆ ಧರಣಿ ಮಾಡಲಾಗುವುದು. ಕೂಡಲೇ ಎಫ್ಐಆರ್ ಬುಕ್ ಮಾಡಿಸಿ ಎಂದು ಹೇಳಿದ್ರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಒಂದು ಮುತ್ತಿಗೆ 50,000 ರೂಪಾಯಿ ಚಾರ್ಜ್ ಮಾಡಿರೋ ಟೀಚರ್ ಸ್ಟೋರಿ ರಾಜ್ಯದಾದ್ಯಂತ ಹಲ್ಚಲ್ ಸೃಷ್ಟಿಸಿದೆ. ಸಿಲಿಕಾನ್ ಸಿಟಿಯ ಈ ಮೇಡಮ್ ಸುಲಿಗೆ ಸ್ಟೋರಿ ಡಿಫರೆಂಟ್ ಆಗಿದೆ. ಟೀಚರ್ ಕೊಟ್ಟ ಮುತ್ತು ಉದ್ಯಮಿಯ ಜೀವ ಬಾಯಿಗೆ ಬಂತು ಅನ್ನೋ ಹಾಗೆ ಮಾಡಿದೆ. ಈ ಟೀಚರ್ ಹನಿ ಟ್ರ್ಯಾಪ್ ಸೀನ್ ಟು ಸೀನ್ ಕಂಪ್ಲೀಟ್ ಕಹಾನಿ ಇಲ್ಲಿದೆ. ಶ್ರೀದೇವಿ ಟೀಚರ್ ಕೇಸಿಂಗ್ ಸ್ಟೋರಿ ಶುರುವಾಗೋದು ಪ್ರೀ ಸ್ಕೂಲ್ನಿಂದ. ಈ ಶ್ರೀದೇವಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸುತ್ತಿದ್ರ. 2023ರಲ್ಲಿ ತನ್ನ ಮಗುವನ್ನ ಪ್ರೀ ಸ್ಕೂಲ್ಗೆ ಸೇರಿಸುವ ಮೂಲಕ ಉದ್ಯಮಿಯೊಬ್ಬರು ಶ್ರೀದೇವಿಗೆ ಪರಿಚಯ ಆಗ್ತಾರೆ. ಉದ್ಯಮಿ ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳುಹಿಸುತ್ತಿದ್ರ. ಆಗಾಗ ಮಗುವನ್ನ ಪ್ಲೇ ಹೋಮ್ಗೆ ಬಿಡಲು ಹೋಗ್ತಿದ್ದ. ಶ್ರೀದೇವಿಯನ್ನ ನೋಡ್ತಾ ನೋಡ್ತಾ ಮಗುವಿನ ಮೂಲಕ ಪರಿಚಯ ಆಗುತ್ತೆ. ಉದ್ಯಮಿ ಹಾಗೂ ಶ್ರೀದೇವಿ ನಡುವಿನ ಪರಿಚಯ ನಿಧಾನವಾಗಿ ಸ್ನೇಹಕ್ಕೆ ತಿರುಗಿತು. ಶ್ರೀದೇವಿ ತನ್ನ ಪ್ರೀ ಸ್ಕೂಲ್ ನಿರ್ವಹಣೆಗೆ ಉದ್ಯಮಿಯಿಂದ 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾಳೆ. ಸ್ನೇಹ ಬೆಳೆದಿದ್ದ ಕಾರಣ ಉದ್ಯಮಿ ನಂಬಿ ಶ್ರೀದೇವಿಗೆ ಹಣ ಕೊಟ್ಟಿದ್ದಾರೆ. 2024ರಲ್ಲಿ ಹಣ ವಾಪಸ್ ಕೊಡುವುದಾಗಿ ಶ್ರೀದೇವಿ ಉದ್ಯಮಿಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ತನ್ನ ತಂದೆಗೆ ಹುಷಾರಿಲ್ಲ ಅಂತ ಮತ್ತೆ 2 ಲಕ್ಷ ರೂಪಾಯಿ ಕೇಳಿದ್ದಾರೆ. ಹಣ ವಾಪಸ್ ಕೇಳಿದಾಗ ಕಷ್ಟ ಸರ್, ಶಾಲೆ ಪಾರ್ಟ್ನರ್ ಆಗಿ ಎಂದಿದ್ರಂತೆ. ಈ ಗ್ಯಾಪಲ್ಲಿ ಉದ್ಯಮಿ ಹಾಗೂ ಶ್ರೀದೇವಿ ಮಧ್ಯೆ ಸಲುಗೆ ಬೆಳೆದು ಸುತ್ತಾಟ ಶುರುವಾಗಿದೆ. ಉದ್ಯಮಿ ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ಮು ಫೋನು ಖರೀದಿ ಮಾಡಿದ್ದಾರೆ.
2025 ಜನವರಿ ಮೊದಲ ವಾರದಲ್ಲಿ ಉದ್ಯಮಿ ಕೊಟ್ಟ ಹಣ ವಾಪಸ್ ಕೇಳಿದ್ದಾರೆ. ಆಗ ನಿನಗೆ ಏನು ಬೇಕು ಕೊಡ್ತೇನೆ, ಹಣದ ವ್ಯವಹಾರ ಮುಗಿಸು ಎಂದಿದ್ಲಂತೆ. ಉದ್ಯಮಿ ಮನೆಗೆ ತೆರಳಿದ್ದ ಶ್ರೀದೇವಿ ಸಲುಗೆಯಿಂದ ಮಾತನಾಡಿದ್ದಾರಂತೆ. ಆಗ ಟೀಚರ್ ಶ್ರೀದೇವಿ ಉದ್ಯಮಿಗೆ ಮುತ್ತಿಟ್ಟು ಮತ್ತೆ 50,000 ಪಡೆದಿದ್ರಂತೆ. ಬಳಿಕ ನಿನ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತೇನೆಂದು ಶ್ರೀದೇವಿ ಆಫರ್ ಕೊಟ್ಟಿದ್ದಾರೆ. ಕ್ರೈಮ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ವಿಚಾರ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಇಂದು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಈಗಾಗಲೇ ನಟ ದರ್ಶನ್ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು. ಈ ಹಿನ್ನೆಲೆಯಲ್ಲಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ವಿಚಾರಣೆ ನಡೆಯಿತು. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಜಾಮೀನಿನ ಮೇಲೆ ಹೊರಗಿರುವ ನಟ ದರ್ಶನ್ ಅವರ ಜಾಮೀನು ವಿಚಾರ ಸುಪ್ರೀಂ ಕೋರ್ಟಿನ ಮುಂದಿನ ಆದೇಶದ ಮೇಲೆ ತೀರ್ಮಾನವಾಗಲಿದ್ದು, ಅವರಿಗೆ ಒಳಿತಾಗುವ ಉದ್ದೇಶದಿಂದ ಮೀನಾ ತೂಗುದೀಪ್ ಅವರು ಇಂದು ನಂಜುಂಡೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪೊಲೀಸರ ನಿವೃತ್ತಿ ಜೀವನ ಉತ್ತಮವಾಗಿರಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹೇಳಿದರು. ಚಾಮರಾಜನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು.
ಚಾಮರಾಜನಗರದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರ ನಿವೃತ್ತಿ ಜೀವನ ಸುಖವಾಗಿರಲಿ. ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಸಂಗ್ರಹಿಸಿ ಈ ನಿಧಿಯನ್ನು ಎಲ್ಲಾ ಪೊಲೀಸರ ಆರೋಗ್ಯಕ್ಕಾಗಿ ಬಳಸಲಾಗುತ್ತದೆ. 2024-25ನೇ ಸಾಲಿನಲ್ಲಿ ವೈದ್ಯಕೀಯ ಧನ ಸಹಾಯ 7.53 ಲಕ್ಷ ರುಗಳು ಮಂಜೂರು ಮಾಡಲಾಗಿದೆ. ಎಲ್ಲಾ ಪೊಲೀಸರ ನಿವೃತ್ತಿ ಜೀವನ ಉತ್ತಮವಾಗಿರಲಿ ಎಂದು ಹಾರೈಸಿದರು. 63 ಜಾರಿಗೆ ಬಂದಂಥದ್ದು ಏಪ್ರಿಲ್ 2ನೇ ತಾರೀಕಿನಂದು. ಇದರ ಅಂಗವಾಗಿ ಈ ದಿನ ನಾವು ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಘಟಕಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಅದರಂತೆ ಇವತ್ತು ನಾವು ಕೂಡ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಪೊಲೀಸರು ಸಲ್ಲಿಸತಕ್ಕಂತಹ ಸೇವೆಯನ್ನು ಸ್ಮರಿಸುತ್ತಾ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ಇಂದಿನ ಈ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಈ ನಿಧಿಯನ್ನು ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದ ಆರೋಗ್ಯ ಸಲುವಾಗಿ ಉಪಯೋಗಿಸಲಾಗುತ್ತದೆ. ಇದೇ ವೇಳೆ ನಿವೃತ್ತಿ ಹೊಂದಿದ ಪೊಲೀಸರಿಗೆ ಇಲಾಖೆಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋತ್, ವಿಜಯ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಶಿಧರ್, ಡಿವೈಎಸ್ಪಿಗಳಾದ ಲಕ್ಷ್ಮಯ್ಯ, ಧರ್ಮೇಂದರ್ ಇನ್ನೂ ಹಲವರು ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ತನ್ನ ವೆಬ್ಸೈಟ್ನಲ್ಲಿ ಕನ್ನಡ ಭಾಷಾ ಆಯ್ಕೆ ಅಳವಡಿಸಿಕೊಂಡಿದೆ. ರಾಜ್ಯ ಭಾಷೆಯಲ್ಲಿ ಈ ಹೆಚ್ಚುವರಿ ವೈಶಿಷ್ಟ್ಯ ಪ್ರಯಾಣಿಕರು ವಿಮಾನ ನಿಲ್ದಾಣ ಸೇವೆಗಳನ್ನು ಸುಲಭವಾಗಿ ಮತ್ತು ಪರಿಚಿತಿಯಿಂದ ನ್ಯಾವಿಗೇಟ್ ಮಾಡಬಹುದು ಎಂದು ವಿಮಾನ ನಿಲ್ದಾಣ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ವೆಬ್ಸೈಟ್ ಕನ್ನಡ ಆವೃತ್ತಿಯನ್ನು ಪರಿಚಯಿಸಲು ನಾವು ಸಂತೋಷ ಪಡುತ್ತೇವೆ. ಇದು ಹೆಚ್ಚು ಸಮಗ್ರ ಮತ್ತು ಪ್ರವೇಶಿಸಬಹುದಾದ ಅನುಭವ ಸೃಷ್ಟಿಸುವ ಗುರಿ ಹೊಂದಿದೆ. ನಮ್ಮ ಗ್ರಾಹಕರು ನಮ್ಮ ಆದ್ಯತೆಯ ಭಾಷೆಯಲ್ಲಿ ಎಲ್ಲ ಅಗತ್ಯ ಮಾಹಿತಿ ಪ್ರವೇಶಿಸುವುದನ್ನು ಖಚಿತಪಡಿಸುತ್ತದೆ. ಹೊಸ ಭಾಷಾ ಆಯ್ಕೆ ಕನ್ನಡದಲ್ಲಿ ನೈಜ ಸಮಯದ ವಿಮಾನ ಮಾಹಿತಿಯನ್ನು ನೀಡುತ್ತದೆ ಎಂದು ಹೇಳಿಕೊಂಡಿದೆ. ವಿಮಾನಗಳ ನಿರ್ಗಮನ, ಆಗಮನ ಮತ್ತು ವಿಳಂಬಗಳ ಕುರಿತು ಸರಾಗ ನವೀಕರಣಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ. ಕನ್ನಡದಲ್ಲಿ ಸಮಗ್ರ ಮಾಹಿತಿಯನ್ನು, ಸಾಮಾನ್ಯ ಪ್ರಶ್ನೆಗಳನ್ನು ಪರಿಹರಿಸುತ್ತವೆ. ಪ್ರಯಾಣ ಪ್ರಕ್ರಿಯೆ ಸರಳಗೊಳಿಸುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ. ವಿಮಾನ ನಿಲ್ದಾಣದಾದ್ಯಂತ ಪ್ರಮುಖ ಬಹುಭಾಷಾ ಫಲಕಗಳು, ವಿಮಾನ ಮಾಹಿತಿ ಪ್ರದರ್ಶನ ವ್ಯವಸ್ಥೆ, ಸಾರ್ವಜನಿಕ ಘೋಷಣೆ ವ್ಯವಸ್ಥೆಗಳು, ಅಂಗಡಿಗಳು ಮತ್ತು ಮಳಿಗೆಗಳಲ್ಲಿನ ಸೈನ್ ಬೋರ್ಡ್ಗಳು, ಸಾಮಾಜಿಕ ಮಾಧ್ಯಮ ಉಪಸ್ಥಿತಿಯಿಂದ ಹಿಡಿದು ಕನ್ನಡದಲ್ಲಿ ಸಿಬ್ಬಂದಿ ಸಹಾಯದವರೆಗೆ ವಿಮಾನ ನಿಲ್ದಾಣವನ್ನು ಕರ್ನಾಟಕದ ಸಂಸ್ಕೃತಿ ಮತ್ತು ನೀತಿಯನ್ನು ಪ್ರತಿಬಿಂಬಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಕೆಐಎ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಹರಿಮಾರಾರ್ ಹೇಳಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಂಸಕ್ಕಾಗಿಯೇ ಆಸ್ಟ್ರೇಲಿಯಾದಲ್ಲಿ ವಿಶಿಷ್ಟವಾದ ಕುರಿ ತಳಿಯನ್ನು ಅಭಿವೃದ್ಧಿಪಡಿಸಿದ್ದು ಅದಕ್ಕೆ ಆಸ್ಟ್ರೇಲಿಯನ್ ವೈಟ್ ಎಂದು ಹೆಸರಿಟ್ಟಿದ್ದಾರೆ. ಈ ವಿಶಿಷ್ಟವಾದ ಕುರಿಗಳನ್ನು ಶಿಡ್ಲಘಟ್ಟ ತಾಲೂಕಿನ ಅನೂರು ಗ್ರಾಮದ ಪ್ರಗತಿಪರ ಕುರಿ ಸಾಗಾಣಿಕೆದಾರ ವೀರಕೆಂಪಣ್ಣ ಆಸ್ಟ್ರೇಲಿಯಾದಿಂದ ಆಮದು ಮಾಡಿಕೊಂಡಿದ್ದಾರೆ. ಈ ಹೊಸ ತಳಿಯ 41 ಕುರಿಗಳನ್ನು ಆಮದು ಮಾಡಿಕೊಂಡಿರುವ ಕುರಿ ಸಾಕಾಣಿಕೆದಾರ ವೀರಕೆಂಪಣ್ಣ ಸ್ಥಳೀಯ ರ್ಯಾಂಬುಲೆಟ್ ತಳಿಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಿಸುವುದು ಹಾಗೂ ಶುದ್ಧ ತಳಿಯನ್ನು ಉಳಿಸಿಕೊಳ್ಳುವ ಉದ್ದೇಶ ಹೊಂದಿದ್ದಾರೆ. ಆಸ್ಟ್ರೇಲಿಯನ್ ವೈಟ್ ಎಂಬುದು ಆಸ್ಟ್ರೇಲಿಯಾದ ವಿಶಿಷ್ಟವಾದ ಮಾಂಸದ ಕುರಿಗಳ ತಳಿಯಾಗಿದೆ. ಇದು ವೈಟ್ ಡಾಪರರ್, ವ್ಯಾನ್ ರೂಯ್, ಪೋಲ್ ಡಾಸರ್ ರಿಟೆಕ್,
ಪೋಲ್ ಡಾರ್ಸೆಟ್ ಮತ್ತು ಟೆಕ್ಸೆಲ್ ಕುರಿಗಳ ಆಯ್ದ ಸಂತಾನೋತ್ಪತ್ತಿಯಿಂದ ಹುಟ್ಟಿಕೊಂಡಿದೆ ಎಂದು ಹೇಳಿದ್ದಾರೆ. ಸ್ವಯಂ ಕೂದಲು ಉದಿರುವ ಈ ತಳಿಯ ಮಾಂಸದಲ್ಲಿ ಅತ್ಯಂತ ಉಪಯುಕ್ತ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಅಲ್ಲದೆ ದೇಶಿ ತಳಿಗಳಿಗಿಂತ ಅತಿ ವೇಗವಾಗಿ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳಬಲ್ಲ ಈ ತಳಿ 150 ಕೆಜಿವರೆಗೂ ತೂಗುತ್ತದೆ. ಆಸ್ಟ್ರೇಲಿಯಾ ವೈಟ್ ಕುರಿಗಳನ್ನು ಪ್ರಸ್ತುತ ಭಾರತದಲ್ಲಿಯೂ ಸಾಕಲಾಗುತ್ತಿದೆ. ವಿಶೇಷವಾಗಿ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲಿ ಕೆಲವಷ್ಟು ಕಡೆಗಳಲ್ಲಿ ಬೆಳೆಸಲಾಗುತ್ತಿದೆ. ಉತ್ತಮ ಗುಣಮಟ್ಟದ ಮಾಂಸ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ಈ ತಳಿಯ ಕುರಿಗಳು ಹೆಚ್ಚು ಮಾಂಸ ನೀಡುವುದಲ್ಲದೆ ಕಡಿಮೆ ಕೊಬ್ಬಿನ ಪ್ರಮಾಣವನ್ನು ಹೊಂದಿರುತ್ತವೆ. ಉಷ್ಣ ಮತ್ತು ಶೀತ ವಾತಾವರಣಗಳಿಗೂ ಇವು ಹೊಂದಿಕೊಳ್ಳಬಲ್ಲವ. ಬೇರೆ ತಳಿಗಳಿಗಿಂತ ವೇಗವಾಗಿ ಬೆಳೆಯುವ ಗುಣವಿದೆ. ಉದ್ದನೆಯ ಕೂದಲುಗಳಿರುವ ಹೊರಚರ್ಮ ಇಲ್ಲದ ಕಾರಣ ಹಾಗೂ ಕೂದಲು ಉದುರುವುದರಿಂದ ಉಣ್ಣೆ ತೆಗೆಯುವ ಅಗತ್ಯವಿಲ್ಲ. ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚ. ಆರೋಗ್ಯ ಸಮಸ್ಯೆಗಳ ಪ್ರಮಾಣ ತೀರಾ ಕಡಿಮೆ. ಒಮ್ಮೆಗಿಂತ ಹೆಚ್ಚು ಮರಿಗಳನ್ನು ನೀಡುವ ಸಾಮರ್ಥ್ಯವಿದೆ. ಮಾಂಸ ಉತ್ಪಾದನೆಗಾಗಿ ಈ ಕುರಿ ತಳಿಗಳು ಉತ್ತಮ ಆಯ್ಕೆಯಾಗಿದೆ. ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಬೇರೆ ತಳಿಗಳೊಂದಿಗೆ ಮಿಶ್ರ ಸಂಕರ ತಳಿಗಳನ್ನು ಅಭಿವೃದ್ಧಿಪಡಿಸಲು ಇದನ್ನು ಬಳಸಬಹುದು ಎಂದರು. ಮನೆಯಲ್ಲಿ ಕುರಿ ಮೇಕೆಗಳಿದ್ದರೆ ಎಟಿಎಂ ಇದ್ದ ಹಾಗೆ. ರೈತನಿಗೆ ಆಪದ್ ಬಾಂಧವನಿದ್ದಂತೆ ಕುರಿಗಳು. ವಿದ್ಯಾವಂತ ಯುವಕರು ಕೈಗೊಳ್ಳಬಹುದಾದ ಲಾಭದಾಯಕ ಉದ್ಯಮ ಇದು. ರೈತರು ಕುರಿ ಸಾಕುವುದರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಅನುಭವಿಗಳ ಮಾರ್ಗದರ್ಶನ ಪಡೆದು ಉತ್ತಮ ಕುರಿ ತಳಿಗಳನ್ನು ಸಾಕಬಹುದು ಎನ್ನುತ್ತಾರೆ ಪ್ರಗತಿಪರ ರೈತ ಹಿತ್ತಲಹಳ್ಳಿ ಹೆಚ್.ಜಿ. ಗೋಪಾಲಗೌಡ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದೇಶದಲ್ಲಿ ಸರ್ವಾಧಿಕಾರ ನೆಲೆಯುತ್ತದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಮಂಜುನಾಥ ರೆಡ್ಡಿ ಹೇಳಿದರು. ಚೇಳೂರು ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ತಾಲೂಕು ರೈತರ ಸಮಾವೇಶ ಆಯೋಜಿಸಲಾಗಿತ್ತು. ಚೇಳೂರು ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ತಾಲೂಕು ರೈತರ ಸಮಾವೇಶ ಆಯೋಜಿಸಲಾಗಿತ್ತು. ಈ ಸಮಾವೇಶದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾ ಸಂಚಾಲಕ ಮಂಜುನಾಥ ರೆಡ್ಡಿ, ರೈತ ದೇಶದ ಬೆನ್ನೆಲುಬಾಗಿದ್ದು ಪ್ರಸ್ತುತ ಅತಿ ಹೆಚ್ಚಾಗಿ ಆತ್ಮಹತ್ಯೆಗೆ ಆಹುತಿಯಾಗುತ್ತಿದ್ದಾರೆ. ಇದು ವಿಷಾದನೀಯ. ಸಂಘಟನೆ ಮಾಡಬೇಕೆಂದರೆ ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿ ವಹಿಸಿಕೊಂಡು ಸಂಘಟನೆ ಬೆಳೆಸಲು ಮುಂದಾಗಬೇಕು ಎಂದರು. ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಅನ್ಯಾಯದ ವಿರುದ್ಧ, ಅದರಲ್ಲೂ ರೈತರ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲೇಬೇಕು. ಇಲ್ಲವಾದಲ್ಲಿ ಅನ್ಯಾಯ ದೇಶವನ್ನ ಆಳುತ್ತದೆ ಎಂದರು. ಈ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಚಂದ್ರಶೇಖರ್ ಅಣ್ಣ, ಎಚ್.ಪಿ. ಲಕ್ಷ್ಮಣ ರೆಡ್ಡಿ, ಸುಭಾಷ್ ರೆಡ್ಡಿ, ಸಾಧರ್ ರೆಡ್ಡಿ, ಫಾತಿಮಾ ರೆಡ್ಡಿ, హేమచంద్ర వీళ్ళంతా చాలా విచారాలు ప్రస్తావన చేయాలి. దయచేసి ఎన్నుకోవడంలో డిస్టర్బ్ చేయకపోతే మీద వెనక ఇక్కడ వెళ్ళిపోతాను. వెనక డిస్టర్బెన్స్ ఉంది. చాలా విచారాలను ప్రస్తావన చేసినారు. కొన్నిసార్లుగా ఈరోజు చెడూరు ప్రాంతంలో అంతా రైతు వర్గం జాస్తి అప్పుడే సాధన రెడ్డి చెప్తా ఉంటాయి, ఇంకా శాసనం చెప్తా ఉంటాం. ఈరోజు ఇక్కడ సమావేశం అని పెద్దగా నేను ప్రచారానికి ఎవరికి చెప్తే కాలేదు. అది మా జిల్లా సమితి తరఫున ఉండే పరిస్థితి. ಚಂದ್ರಶೇಖರ್ ರೆಡ್ಡಿ ಮಾತನಾಡಿ, ರೈತ ತರಕಾರಿ ಬೆಳೆಸುತ್ತಾರೆ, ಆದರೆ ಯಾವುದೇ ಬೆಳೆಗೆ ರೈತ ಮಾತ್ರ ದರ ನಿಗದಿಪಡಿಸುವ ವ್ಯವಸ್ಥೆ ಇಲ್ಲ. ಇದರಿಂದ ಕೇವಲ ದಲ್ಲಾಳಿಗಳು ಹಾಗೂ ಮಧ್ಯವರ್ತಿಗಳು ಮಾತ್ರ ಲಾಭ ಗಳಿಸುತ್ತಿದ್ದಾರೆ ಎಂದರು. ರೈತರನ್ನ ಕಾಪಾಡಬೇಕಾದರೆ ರಾಜಕೀಯ ನಾಯಕರು ರೈತರಿಗೆ ಕನಿಷ್ಠ ನಿಗದಿತ ಬೆಂಬಲ ಬೆಲೆ ನೀಡಬೇಕು. ಇಲ್ಲವಾದಲ್ಲಿ ನಷ್ಟದ ಹಾದಿ ತುಳಿಯಬೇಕಾಗುತ್ತದೆ. ಇದರಿಂದ ಕೆಲವರು ಸಾಲ ಮಾಡಿ ಬೆಳೆಗೆ ಹಾಕಿದ ನಿಗದಿತ ಬೆಲೆ ಇಲ್ಲದೆ ನಷ್ಟ ಅನುಭವಿಸಿ ಅನೇಕರು ನೇಣಿಗೆ ಶರಣಾಗ್ತಿದ್ದಾರೆ. ಕ್ಷೇತ್ರದ ಶಾಸಕರು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಲೆ ಬರುವವರೆಗೂ ನಷ್ಟ ಅನುಭವಿಸದೆ ತರಕಾರಿ ಶೇಖರಿಸಲು ಶೀತಲ ಶೇಖರಣೆ ಘಟಕವನ್ನು ಸ್ಥಾಪಿಸಬೇಕು ಎಂಬುದು ನಮ್ಮ ಅಭಿಪ್ರಾಯವಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಸಕರು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.
ದಕ್ಷಿಣ ಕಾಶಿ ನಂಜನಗೂಡು ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಗೌತಮ ಪಂಚ ಮಹಾರಥೋತ್ಸವಕ್ಕೆ ಭರದ ಸಿದ್ಧತೆ ನಡೆಯುತ್ತಿದೆ. ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೊಡ್ಡ ಜಾತ್ರೆ ಅಂಗವಾಗಿ ಏಪ್ರಿಲ್ 9ರಂದು ಬುಧವಾರ ಮುಂಜಾನೆ ಗೌತಮ ಪಂಚಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲು ಸಕಲ ಸಿದ್ಧತೆಗಳು ಸಾಗಿವೆ. ದೊಡ್ಡಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಏಪ್ರಿಲ್ 9ರಂದು ಬುಧವಾರ ಮುಂಜಾನೆ ಗೌತಮ ಪಂಚ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಅಂದು ಬೆಳಗ್ಗೆ 5ರಿಂದ 5:40ರೊಳಗೆ ಶುಭ ಮೀನ ಲಗ್ನದಲ್ಲಿ ರಥೋತ್ಸವ ನಡೆಯಲಿದ್ದು ದೇಗುಲದ ಅರ್ಚಕ ವೃಂದ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಗಣಪತಿ ರಥಕ್ಕೆ ಮಹಾ ಮಂಗಳಾರತಿ ಮಾಡಿದ ನಂತರ ರಥಗಳು ಚಲಿಸಲಿವೆ. ಮೊದಲಿಗೆ ಗಣಪತಿ ರಥ, ನಂತರ ಶ್ರೀ ನಂಜುಂಡೇಶ್ವರ ರಥೋತ್ಸವ, ಪಾರ್ವತಿ ಅಮ್ಮನವರ ರಥ, ಸುಬ್ರಹ್ಮಣ್ಯ ರಥ, ಕೊನೆಯದಾಗಿ ಚಂಡಿಕೇಶ್ವರ ರಥಗಳು ಹೊರಡಲಿದ್ದು ಈಗಾಗಲೇ 5 ರಥಗಳನ್ನು ದುರಸ್ತಿಗೊಳಿಸಿ ಹೊಸ ಬಣ್ಣ ಬಳಿಯುತ್ತಿದ್ದಾರೆ. ರಥೋತ್ಸವಕ್ಕೆ ಇನ್ನೂ 7 ದಿನಗಳು ಮಾತ್ರ ಬಾಕಿ ಉಳಿದಿದೆ. ದುರಸ್ತಿಗೊಂಡಿರುವ ರಥಗಳಿಗೆ ಹೊಸದಾಗಿ ಚಕ್ರವನ್ನ ಕೆತ್ತನೆ ಮಾಡಿ ಜೋಡಿಸಲಾಗುತ್ತಿದೆ. ರಥವನ್ನ ಎಳೆಯಲು ಹೊಸ ಹಗ್ಗವನ್ನ ತಯಾರಿಸಲಾಗಿದ್ದು ದೊಡ್ಡ ರಥಕ್ಕೆ ಕುದುರೆ ಕಟ್ಟಲು ಮುಂದಾಗಿದ್ದಾರೆ. ರಥ ಕಟ್ಟುವ ಕಾರ್ಯ ಭರದಿಂದ ಸಾಗುತ್ತಿದೆ. ಗೌತಮ ಪಂಚ ಮಹಾರಥೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದು ದೊಡ್ಡ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಕಾದು ಕುಳಿತಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ,
ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ತಾಲೂಕು ಪಂಚಾಯಿತಿಯು ನಾಗಮಣಿ ಮಾತನಾಡಿ, ಸಮಾಜದ ಎಲ್ಲ ವರ್ಗದವರಿಗೂ ಸ್ವಾತಂತ್ರ್ಯ, ಸ್ವಾಭಿಮಾನ, ಸಮಾನತೆ ದೊರಕಿಸಿಕೊಡುವುದೇ ವಚನ ಚಳವಳಿಯ ಧ್ಯೇಯವಾಗಿತ್ತು ಎಂದರು. ಇನ್ನು ಸಮುದಾಯದ ಮುಖಂಡ GS ನಾಗರಾಜ್ ಮಾತನಾಡಿ, ದೇವರ ದಾಸಿಮಯ್ಯ ಸಾಮಾಜಿಕ ಕಳಕಳಿಯಿದ್ದ ಮಹಾನ್ ವ್ಯಕ್ತಿ. ಇಂದಿಗೂ ಕೂಡ ಅವರ ವಚನಗಳು ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಮಾನವರಿಗೆ ದಾರಿದೀಪವಾಗಿವೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಅನುರಾಧ ಆನಂದ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀಪತಿ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಹೊಸ ತೊಡಕಿನ ವೇಳೆ ಜೂಜಾಡುತ್ತಿದ್ದವರ ಮೇಲೆ ದಾಳಿ ನಡೆಸಿದ ಪೊಲೀಸರು 18 ಮಂದಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸರಿಂದ ದಾಳಿ ನಡೆಸಲಾಗಿದ್ದು, ಜೂಜಾಡುತ್ತಿದ್ದ 18 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತರಿಂದ ಜೂಜಾಟದಲ್ಲಿ ಪಣಕ್ಕಿಟ್ಟಿದ್ದ 10,000 ನಗದು ವಶಪಡಿಸಿಕೊಂಡಿದ್ದು, ಜೂಜುಕೋರರು ಗೌನಿಪಲ್ಲಿ ಬಳಿ ರಾಜಕಾಲುವೆಯಲ್ಲಿ ಜೂಜಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಏಪ್ರಿಲ್ 4ರಿಂದ 6ರವರೆಗೆ ಕೊರಟಗೆರೆ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ರಾಜ್ಯದ 24 ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ಹೇಳಿದ್ದಾರೆ. ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಸೀರೀಸ್ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಎಂದು ತಲಾ ಒಂದು TVS ಬೈಕ್ ಬಹುಮಾನವಾಗಿ ನೀಡಲಾಗುವುದು ಎಂದರು. ಕೊರಟಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದ್ದು, ಕೊರಟಗೆರೆಯ 2 ತಂಡಗಳು ಭಾಗವಹಿಸಲಿವೆ. ಅಂಬೇಡ್ಕರ್ ಜನ್ಮದಿನದ ಅಂಗವಾಗಿ ಈ ಟೂರ್ನಿ ಆಯೋಜಿಸಲಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ನಡೆಯಿತು ಘೋರ ದುರಂತ. ಕೆರೆ ವೀಕ್ಷಣೆಗೆ ಬಂದಿದ್ದ 3 ದಾರುಣ ಸಾವು. ಒಬ್ಬರನ್ನ ಕಾಪಾಡಲು ಹೋಗಿ ಮತ್ತಿಬ್ಬರು ನೀರುಪಾಲು. 2 ಮಹಿಳೆಯರು ಸೇರಿ 3 ಸಾವು. ಅಂಗಡಿ ಮಳಿಗೆಗಳ ಹರಾಜಿಗೆ ಅಡ್ಡಿಪಡಿಸುವುದು ಬಿಟ್ಟು ಕೈ ಜೋಡಿಸಲು ನಗರಸಭೆ ಅಧ್ಯಕ್ಷ ಗಜೇಂದ್ರ ಮನವಿ. ಯಾರು ಏನೇ ಮಾಡಲಿ 5ರಂದು ಹರಾಜು ನಡೆಯಲಿದೆ ಎಂದ ಅಧ್ಯಕ್ಷ. ಮತ್ತೊಮ್ಮೆ ಚರ್ಚೆ ನಡೆಸಬೇಕು ಎನ್ನುತ್ತಿದ್ದಾರೆ ಪೌರಾಯುಕ್ತರು.
ಬರದ ನಾಡಲ್ಲೂ ಭರಪೂರ ಪುಷ್ಪ ಬೆಳೆ ತೆಗೆಯುತ್ತಿರುವ ಚಿಕ್ಕಬಳ್ಳಾಪುರದ ರೈತ. ಚಿಕ್ಕಬಳ್ಳಾಪುರದಿಂದ ವಿದೇಶಕ್ಕೆ ರಫ್ತಾಗುತ್ತಿರುವ ಬಣ್ಣ ಬಣ್ಣದ ಹೂಗಳು, 8 ಬಣ್ಣದ ಗುಲಾಬಿಗಳು ಆಸ್ಟ್ರೇಲಿಯಾ, ಜಪಾನ್ ಸೇರಿದಂತೆ ವಿದೇಶಕ್ಕೆ ರಫ್ತು. ತಡರಾತ್ರಿಯಲ್ಲಿ ಖಾಸಗಿ ಬಸ್ಗೆ ಆಕಸ್ಮಿಕ ಬೆಂಕಿ, ಸಂಪೂರ್ಣ ಸುಟ್ಟು ಕರಕಲಾದ ಬಸ್ಸು. ಪೊಲೀಸರು ವಶಕ್ಕೆ ಪಡೆದಿದ್ದ 10ಕ್ಕೂ ಹೆಚ್ಚು ಬೈಕ್ಗಳು ಭಸ್ಮ. ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿ ಮಂಗಳವಾರ ತಡರಾತ್ರಿ ಅವಘಡ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.